ಹಾಯ್ ಹಲೋ ಸಮಸ್ತ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಕಡ್ಡಾಯ ಕನ್ನಡ ಪತ್ರಿಕೆಯ ಒಂದು ಕೀ ಆನ್ಸರ್ಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಿಸ ಮೂಲಕ ಅದನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 100 ಅಂಕಗಳ ಒಂದು ಪರೀಕ್ಷೆ ಆಗಿರ್ತಕ್ಕಂಥದ್ದು KEA ಕಂಡಕ್ಟ್ ಮಾಡಿದ್ದು ದಿನಾಂಕ 27/7/2024 ನಡೆದಿರ್ತಕ್ಕಂತಹ ಕಡ್ಡಾಯ ಕನ್ನಡ ಒಂದು ಭಾಷಾ ಪರೀಕ್ಷೆಯಲ್ಲಿ ತಾವು 50% ಅಂದರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸನ್ನು ಪಡೀಲೇಬೇಕಾಗಿರ್ತಕ್ಕಂಥ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ KEA ಒಂದು ಕೀ ಆನ್ಸರ್ ಬಿಡೋದಕ್ಕಿಂತ ಮುಂಚಿತವಾಗಿ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಕೀ ಆನ್ಸರ್ಗಳೇ ಬಂದಿದ್ದಾವೆ ಅಂತ ತಿಳಿದುಕೊಂಡು ತಾವು ತಮ್ಮ ಒಂದು ಕೀ ಆನ್ಸರ್ಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಒಂದು ಮುಂದಿನ ಒಂದು ದಿನಮಾನಗಳಲ್ಲಿ ಅಂದರೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PDO ಆಗಿರ್ಬೋದು, KS ಆಗಿರ್ಬೋದು, ಮುಂದಿನ ಒಂದು ಎಕ್ಸಾಮ್ಗಳ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗಳೇನು ಇರ್ತಾ ಹೋಗ್ತವೆ, ಅವೆಲ್ಲ ಒಂದು ಎಕ್ಸಾಮ್ಗಳಿಗೆ ಒಂದು ದಿಕ್ಸೂಚಿ, ಒಂದು ಮುನ್ಸೂಚನೆ ಸಿಗುವಂತಹ ಸಾಧ್ಯತೆಗಳಿರುವಂತಹ ಒಂದು ಎಕ್ಸಾಮ್ ಈ ಒಂದು KEAದವರು ನಡೆಸಿರ್ತಕ್ಕಂತಹ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಿನ್ನೆ ನಡೆದಿರ್ತಕ್ಕಂಥದ್ದು. ಇದನ್ನು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ವತಿಯಿಂದ ಉತ್ತರವನ್ನು ಬಿಡಿಸ್ತಾ ಇರ್ತಕ್ಕಂಥ ವರ್ಷನ್ ಅಥವಾ ಸಿರೀಸ್ ಯಾವುದಂದರೆ ಪ್ರಶ್ನೆ ಪತ್ರಿಕೆ B ಸಿರೀಸಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಮಾವಕಾಶ ಆಗಿರ್ಬೋದು, ಆಮೇಲೆ ಎಷ್ಟು ನಿಮಿಷಗಳು, ಎಷ್ಟು ಒಂದು ಗರಿಷ್ಠ ಅಂಕಗಳು ಅಂತ ತಾವು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಒಟ್ಟು ಗರಿಷ್ಠ ಅಂಕಗಳು 150 ಗರಿಷ್ಠ ಅಂಕಕ್ಕೆ ಒಟ್ಟು ಪ್ರಶ್ನೆಗಳು 100 ಅಂಕಗಳಿದ್ದು ಪ್ರತಿ ಪ್ರಶ್ನೆಗೂ ಕೂಡ 1.5 ಮಾರ್ಕ್ಸ್ನ ಒಂದು ಅಂಕಗಳನ್ನು ಇಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ತಾವು ಇಲ್ಲಿ ಪ್ರತಿಯೊಂದನ್ನು ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಗಮನಿಸಿಯೇ ಮುಂದಿನ ಒಂದು ಉತ್ತರವನ್ನು ಬರಲಿಕ್ಕೆ ತಾವು ಸ್ಟಾರ್ಟ್ ಆಗಿರಬೇಕು ಬರಲಿಕ್ಕೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಮುಂದಿನ ಒಂದು ಪ್ರಶ್ನೆಗಳನ್ನು 1ರಿಂದ 100ರವರೆಗಿನ ಸಂಪೂರ್ಣ ಪ್ರಶ್ನೆಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡುತ್ತಾ ಅದರ ಸಂಪೂರ್ಣ ವಿಷಯವನ್ನು, ಅದರ ಸುತ್ತಮುತ್ತಲಿನ ವಿಚಾರವನ್ನು ಕೂಡ ತಿಳಿದುಕೊಂತ ಮುಂದಿನ ಒಂದು ಪರೀಕ್ಷೆಗೆ ನಮಗೆ ಒಂದು ಉತ್ತಮಕಾರಿಯಾಗಿರ್ತಕ್ಕಂಥ ಸಹಕಾರಿಯಾಗುವಂಥ ದಿಕ್ಸೂಚಿ, ಮಾರ್ಗಸೂಚಿ, ಭೂಪಟ, ನಕ್ಷೆ ರೀತಿಯಲ್ಲಿ ನಾವು ಇದನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇವತ್ತು ಯಾವುದೇ ಒಂದು ಪರೀಕ್ಷೆ ಆಗಿದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡುವಂಥದ್ದು ನಮ್ಮ ಒಂದು ಟೀಮ್ ವತಿಯಿಂದ ಆಗ್ತಾ ಇರ್ತಕ್ಕಂಥದ್ದು. ಹಿಂದಿನ ಹಲವು ಕನ್ನಡ ಭಾಷೆಯ ಎಕ್ಸಾಮ್ ಪರೀಕ್ಷೆ ಆಗಿರ್ಬೋದು, ಜೊತೆಗೆ PCPSA ಮತ್ತು TS FDSD ಎಲ್ಲ ಪ್ರಶ್ನೆ ಪತ್ರಿಕೆಗಳ ಒಂದು ಉತ್ತರ ಸಹಿತ ವಿವರಣೆಯನ್ನು ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತಕ್ಕಂಥದ್ದು, ತಾವು ಚೆಕ್ ಮಾಡಿಕೊಳ್ಳಬಹುದು. ಈಗ ಇಲ್ಲಿ ಆರಂಭದ ಪ್ರಶ್ನೆ 1ನೇ ಪ್ರಶ್ನೆ ಏನಂತ ಕೇಳಿದರೆ ಅಂದರೆ ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಯಾವುದು ಅಂತ ಕೇಳಿದರೆ, ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಯಾವುದಂದರೆ ದೇವೇಂದ್ರ ಅಂತಕ್ಕಂಥದ್ದು ಆಯ್ಕೆ 1. ಪ್ರಶ್ನೆ 1ರ ಒಂದು ಪ್ರಶ್ನೆಗೆ ಉತ್ತರ ಆಯ್ಕೆ 1 ದೇವೇಂದ್ರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು? ಅಂದರೆ ಇಂಡೈರೆಕ್ಟಾಗಿ ಕೇಳಿದರೆ ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತಕ್ಕಂಥದ್ದನ್ನು ಇಂಡೈರೆಕ್ಟಾಗಿ ಕೇಳಿದ್ದಾರೆ. ರು ಒಂದನ್ನು ಹೊರತುಪಡಿಸಿದರೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 3 49 ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ, ಉದ್ದೀಪಿತ ಪದದ ಅರ್ಥ ಏನು? ಉದ್ದೀಪಿತ ಅಂದರೆ ಪ್ರಚೋದನೆ ನೀಡು, ಪ್ರಚೋದಿತ ಅಂತಕ್ಕಂಥದ್ದು ಆಯ್ಕೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇನ್ನು ಪ್ರಶ್ನೆ 4ನೇ ಪ್ರಶ್ನೆ ಏನಂತ ನೋಡ್ತಾ ಹೋದರೆ ಇಲ್ಲಿ ಸುಸಂಗತ ಈ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸುಸಂಗತ ಪದದ ಅರ್ಥ ಏನು ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯೋಗ್ಯವಾದ ಅಂತಕ್ಕಂಥದ್ದು, ಅಂದರೆ ಯೋಗ್ಯವಾಗಿರ್ತಕ್ಕಂಥದ್ದು, ಸುಸಮಂಜಸವಾಗಿರ್ತಕ್ಕಂಥದ್ದು, ಸರಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಅರ್ಹ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದೆ. ವಿರುದ್ಧಾರ್ಥಕ ಮತ್ತು ಸಮಾನಾರ್ಥಕ ಪದಗಳು ಈಗಾಗಲೇ ನಮ್ಮೊಂದು ಚಾನಲಲ್ಲಿ ಈಗಾಗಲೇ ಒಂದು ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿಷಯವನ್ನು ನಾವು ಡಿಸ್ಕಷನನ್ನು ಮಾಡಿರ್ತಕ್ಕಂಥದ್ದು. ಅರ್ಹ ಪದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 3 ಅನರ್ಹ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 6ನೇ ಪದ ನಾಸ್ತಿಕ ಪದದ ಅರ್ಥ ಏನು? ನಾಸ್ತಿಕ ಪದದ ಅರ್ಥ ಏನಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು ಅಂತಕ್ಕಂಥದ್ದು. ಇನ್ನು ಆಸ್ತಿಕ ಅಂದರೆ ದೇವರಲ್ಲಿ ನಂಬಿಕೆ ಇದ್ದವನು ಅಂತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಇಲ್ಲಿ ಆಯ್ಕೆ 6ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆ, ಚನ್ನಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತ ನಾಮ ಅಂತ ಕೇಳಿದರೆ ಇಲ್ಲಿ ಚನ್ನಮಲ್ಲಿಕಾರ್ಜುನ ಇದು ಭಾಳಷ್ಟು ಬಾರಿ ಪ್ರಶ್ನೆ ರಿಪೀಟ್ ಆಗಿರ್ತಕ್ಕಂಥದ್ದು. ಅಕ್ಕಮಹಾದೇವಿ ಅವರ ಒಂದು ವಚನಗಳ ಅಂಕಿತ ನಾಮವೇ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು. ಓಕೆನಾ. ಇನ್ನು ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ. ಇದು ಕೂಡ ಹಲವು ಬಾರಿ ರಿಪೀಟೆಡ್ ಆಗಿರತಕ್ಕಂಥ ಪ್ರಶ್ನೆ. BM ಶ್ರೀಕಂಠಯ್ಯನವರನ್ನು ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ. ಇನ್ನು 9ನೇ ಪ್ರಶ್ನೆ ಕಡೆಗೆ ನಾವು ಹೋಗೋದಾದರೆ
ಇಲ್ಲಿ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದಂದರೆ ಎಂ ಗೋಪಾಲಕೃಷ್ಣ ಅಡಿಗರು ಅಂತಕ್ಕಂಥದ್ದು ಬರುತ್ತೆ. ಯಾಕೆ ಎಂ ಗೋಪಾಲಕೃಷ್ಣ ಅಡಿಗರು ಅಂತ ಬರೀತೀರಿ? ಇವರೆಲ್ಲರೂ ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು, ಆದರೆ ಗೋಪಾಲಕೃಷ್ಣ ಅಡಿಗರವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ. ಹಾಗಾಗಿ ಈ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್ಗಳ ಆಧಾರದ ಮೇಲೆ ಅಥವಾ ಒಂದು ಸಾಮಾನ್ಯ ಜ್ಞಾನದ ಆಧಾರದ ಮೇಲೆ ನಾವು ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ KA ನಡೆದಿರ್ತಕ್ಕಂಥ ನಿನ್ನೆ ದಿನಾಂಕ 27/2024 ನಡೆದಿರ್ತಕ್ಕಂಥ ಒಂದು KA ಒಂದು ಎಕ್ಸಾಮ್ನ ಒಂದು ಕನ್ನಡ ಭಾಷಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದು ನಮ್ಮ ಮುಂದಿನ ಕಡ್ಡಾಯ ಕನ್ನಡ ಹಲವು ಒಂದು ಸಂಸ್ಥೆಗಳು ಅಥವಾ ಒಂದು ಸುಪರ್ದಿಗೆ ತೆಗೆದುಕೊಂಡಿರ್ತಕ್ಕಂಥ KA ಆಗಿರ್ಬೋದು, SD, PDA, VO, ಆಮೇಲೆ PDOಗೆ ಸಂಬಂಧಪಟ್ಟಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಒಂದು ದಿಕ್ಸೂಚಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದರ ಒಂದು ಆಧಾರದ ಮೇಲೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಗಳು ಬರಬಹುದು ಎಂಬುವ ಒಂದು ನಿರೀಕ್ಷೆಯ ಆಧಾರದ ಮೇಲೆ ಅದರ ಸುತ್ತಮುತ್ತಲಿನ ವಿಚಾರವನ್ನು ಜೊತೆಗೆ ಇನ್ನಷ್ಟು ಹಲವು ಕನ್ನಡ ಭಾಷೆಗೆ ಅಥವಾ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ ಒಂದು ಅವೈಲೇಬಲ್ ಇರತಕ್ಕಂಥದ್ದು. ಇನ್ನು ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ 10ನೇ ಪ್ರಶ್ನೆ ಏನಿದೆಯೋ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋದಾದರೆ, ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಅಂತಕ್ಕಂಥದ್ದು ಅಂದರೆ QPRS ಅಂತಕ್ಕಂಥದ್ದು ಎಲ್ಲಿದೆ? QPRS ಆಯ್ಕೆ 3 QPRS ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುವಂಥದ್ದು. ಇನ್ನು 11ನೇ ಪ್ರಶ್ನೆ, ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು ಅಂದರೆ ಇಲ್ಲಿ ಆಯ್ಕೆ 1 ಮಲಗು ಅಂತಕ್ಕಂಥದ್ದಾಗುತ್ತೆ. ಯಾಕೆ ಮಲಗು ಅಂತಕ್ಕಂಥದ್ದು ಅಕರ್ಮಕ ಧಾತುವಿಗೆ ಉದಾಹರಣೆ ಆಗುತ್ತೆ ಅಂದರೆ ಇದು ಯಾವುದೇ ರೀತಿಯ ಒಂದು ಕರ್ಮ ಪದವನ್ನು ಬಯಸೋದಿಲ್ಲ. ಮಲಗು ಅಂದರೆ ಏನು ಅಂತ ಪ್ರಶ್ನೆ ನಮಗೆ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಡು ಅಂದರೆ ಏನು ನೆಡಬೇಕು, ಏನು ಹಚ್ಚಬೇಕು ಅಂತ ಕೇಳಲಿಕ್ಕೆ ಸಾಧ್ಯ ಇದೆ. ತಿನ್ನು ಅಂದರೆ ಏನು ತಿನ್ನಿ ಅಂತ ಕೇಳಲಿಕ್ಕೆ ಸಾಧ್ಯ ಇದೆ. ತೊಡು ಅಂದರೆ ತೊಡಕೋ ಅಂತಕ್ಕಂಥದ್ದು, ಏನು ತೊಡ್ಕೊಳ್ಳಿ ಇವತ್ತು ನಾನು ಡ್ರೆಸ್ಸು ಅಂತಕ್ಕಂಥ ಕೇಳಲಿಕ್ಕೆ ಅವಕಾಶ ಇದೆ. ಬಟ್ ಮಲಗು ಅಂದರೆ ಏನು ಮಲಗಲಿ ಅಂತ ಕೇಳಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಆಯ್ಕೆ 1 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಉ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇಲ್ಲಿ ಊಟ ಅಂತಕ್ಕಂಥದ್ದಿದೆ. ಇಲ್ಲಿ ಸ್ವಲ್ಪ ಏನಿದೆ ಅಂದರೆ ಸ್ಕ್ಯಾನರ್ನಲ್ಲಿ ಅದು ಶಬ್ದ ಮುಚ್ಚಿ ಹೋಗಿಬಿಟ್ಟಿದೆ, ನಿಮಗೆ ಕಾಣಿಸ್ತಾ ಇಲ್ಲ. ಊಟ ಎಂಬ ಶಬ್ದಕ್ಕೆ ಇಲ್ಲಿ ಏನಂತ ಹೋಗೋಕ್ಕೆ ನಾವು ಒಂದು ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದಂದರೆ ಊಟಕ್ಕೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಊಟಕ್ಕೆ ಅಂತಕ್ಕಂಥದ್ದು ಆಯ್ಕೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಊಟಕ್ಕೆ ಬನ್ನಿ, ಊಟಕ್ಕೆ ಹೋಗು, ಊಟಕ್ಕೆ ಬರುತ್ತಾನೆ, ಊಟಕ್ಕೆ ಬರುವನಂತ ನಾವೇನು ಹೇಳ್ತಾ ಹೋಗ್ತೀವಿ ಅದಕ್ಕೆ. ಇನ್ನು ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಯಾವುದು ಅಂತ ಕೇಳಿದ್ದಾರೆ. ಬರೆಯುತ್ತಾನೆ ಅಂತಕ್ಕಂಥ ಒಂದು ಪದದಲ್ಲಿರ್ತಕ್ಕಂಥ ಧಾತು ಆಯ್ಕೆ 3 ಬರೆ ಅಂತಕ್ಕಂಥ ಒಂದು ಧಾತು ಬರೆಯುತ್ತಾನೆ ಎಂಬ ಪದದಲ್ಲಿ ಇದೆ ಅಂತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ ಕಡೆಗೆ ನಾವು ಇಲ್ಲಿ ಬರೋದಾದರೆ ಬಹಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. 14ನೇ ಪ್ರಶ್ನೆ, ಅ ಪಟ್ಟಿಯಲ್ಲಿನ ವಿಭಕ್ತಿಗಳೊಂದಿಗೆ ಬ ಪಟ್ಟಿಯಲ್ಲಿನ ಕಾರಕಾರ್ಥಗಳನ್ನು ಹೊಂದಿಸಿ ಬರೆಯಿರುತ್ತೆ ಕೇಳಿದರೆ ಬಹಳಷ್ಟು ಬಾರಿ ಕಾರಕಾರ್ಥಗಳ ಮೇಲೆಯೇ ಸುಮಾರು ಈ ಒಂದು ಪ್ರಶ್ನೆ ಪತ್ರಿಕೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 3 ಪ್ರಶ್ನೆಗಳು ಕಾರಕಾರ್ಥದ ಮೇಲೆಯೇ ಬಂದಿರತಕ್ಕಂಥದ್ದು. ಓಕೆನಾ? ಇನ್ನು ಮುಂದಿನ ಒಂದು ಎಕ್ಸಾಮ್ನ ನಮಗೆ ಒಂದು ದಿಕ್ಸೂಚಿ ಸಿಕ್ತಲ್ವಾ ಫ್ರೆಂಡ್ಸ್? ಓಕೆನಾ? ಇದಕ್ಕೆ 14ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಇಲ್ಲಿ ನಾವು ನೋಡೋದಾದರೆ ಆಯ್ಕೆ 4 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾರು 4ಕ್ಕೆ ಒಂದು ತಾವು ಟಿಕ್ಕನ್ನು ಮಾಡಿದಿರಿ ಅವರು ಒಂದು ಸರಿಯಾಗಿರ್ತಕ್ಕಂಥ ಅಂಕವನ್ನು ಪಡೆದಿದ್ದೀರಿ ಅಂತಲೇ ಅರ್ಥ. ಓಕೆನಾ? 4ನೇ ಒಂದು ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 14ನೇ ಪ್ರಶ್ನೆಗೆ. ಇನ್ನು ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಅವನು ಚೆನ್ನಾಗಿ ಬರೆದನು ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು? ಚೆನ್ನಾಗಿ ಬರೆದನು ಅಂತಕ್ಕಂಥದ್ದು ಇಲ್ಲಿ ಅಂತಕ್ಕಂಥದ್ದು ಭೂತಕಾಲದ ಪ್ರತ್ಯಯ ವ ಅಂತಕ್ಕಂಥದ್ದು ಬರುವವ ಅಂದರೆ ಭವಿಷ್ಯತ್ ಕಾಲದಲ್ಲಿ, ಬಂದನು ಅಂದರೆ ವರ್ತಮಾನ ಕಾಲ ಅಥವಾ ಈ ಸದ್ಯಕ್ಕೆ ನಡೆಯುವಂಥ ಒಂದು ಏನಂದರೆ ಕಾಲವನ್ನು ಸೂಚನೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ 15ನೇ ಪ್ರಶ್ನೆಗೆ ಒಂದು ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ಆಧಾರ ಪದದ ವಿರುದ್ಧ ಪದ, ಆಧಾರದ ಪದದ ವಿರುದ್ಧ ಪದ ಆಯ್ಕೆ 3 ನಿರಾಧಾರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 17ನೇ ಪ್ರಶ್ನೆ ಸಂಖ್ಯೆ, ಕುಟಾರ ಪದದ ತದ್ಭವ ರೂಪ. ಮೆನಿ ಮೋರ್ ರಿಪೀಟೆಡ್ ಕ್ವಶನ್ ಅಂದರೆ ಕುಟಾರ ಕೂಡ ಹೌದು. ಕುಟಾರ ಪದದ ಒಂದು ತದ್ಭವ ರೂಪ ಕೊಡಲಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 18ನೇ ಪ್ರಶ್ನೆ, ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಸಮಾನಾರ್ಥಕ ಪದವನ್ನು, ಇವಾಗ ಸಮಾನಾರ್ಥಕ ಪದವನ್ನು ನಾವು ಹೇಳುವಂಥ ಸಂದರ್ಭದಲ್ಲಿ ಯಾವ ಒಂದು ನಾವು ಲೇಖನ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋದಾದರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ
ಆವರಣ ಚಿಹ್ನೆ. ಆವರಣ ಚಿಹ್ನೆ ಆಯ್ಕೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಯಾವುದಿದೆ ಅಂದರೆ 19ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇಸವಾಸ ಪದದ ಗ್ರಾಂಥಿಕ ರೂಪ. ಇದು ಕೂಡ ಬಹಳಷ್ಟು ಮೆನಿ ಮೋರ್ ರಿಪೀಟೆಡ್ ಕ್ವಶನ್. 19ನೇ ಪ್ರಶ್ನೆ ವಿಶ್ವಾಸ ಆಯ್ಕೆ 2 ಅಂತಕ್ಕಂಥದ್ದು ಇದರ ಗ್ರಾಂಥಿಕ ರೂಪ ಆಗಿರ್ತಕ್ಕಂಥದ್ದು. ಇನ್ನು ಗಾದೆ ಮಾತನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಆಯ್ಕೆ 2 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 21ನೇ ಪ್ರಶ್ನೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ. ಈ ಗಾದೆಯ ಮಾತಿನ ಅರ್ಥ ಜಿಪುಣತನ ಅಂತಕ್ಕಂಥದ್ದು ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 22 ಕರ್ಚಿಪ್. ಈ ಪದದ ಕನ್ನಡದ ರೂಪ ಏನು ಅಂತ ಕೇಳಿದರೆ ಕರ್ಚಿಪ್ ಕರವಸ್ತ್ರ. ಕರವಸ್ತ್ರ ನಾವು ದಸ್ತಿ ಅಂತ ಏನು ಒಂದು ಹಳ್ಳಿ ಭಾಷೆಯಲ್ಲಿ ಕರಿತಾ ಹೋಗ್ತೀವಿ, ಕರವಸ್ತ್ರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 23ನೇ ಪ್ರಶ್ನೆ ಯೂನಿವರ್ಸಿಟಿ. ಈ ಪದದ ಕನ್ನಡದ ರೂಪ ಯಾವುದಂದರೆ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು. ಯೂನಿವರ್ಸಿಟಿಯ ಒಂದು ಕನ್ನಡದ ರೂಪ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇಲ್ಲಿ ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ ಅಂತಕ್ಕಂಥದ್ದು. ಅವನು ಅಂತಕ್ಕಂಥದ್ದು ಇಲ್ಲಿ ಯಾವ ಒಂದು ಸರ್ವನಾಮಕ್ಕೆ ಉದಾಹರಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋದಾದರೆ ಆಯ್ಕೆ 3 ಪ್ರಥಮ ಪುರುಷ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆನಾ. ಇನ್ನು ಅಂಗಳ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದರೆ ಅಂಗಳ ಪದದ ತದ್ಭವ ರೂಪ ಅಂಕಣ ಅಂತಕ್ಕಂಥದ್ದು ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ. ಹಳೆಯಲ್ಲಿ ಹುಣಸೆಹಣ್ಣು ತೊಳೆ ಪದಕ್ಕೆ ಸಮಾನಾರ್ಥಕ ರೂಪ ಯಾವುದು ಅಂತಕ್ಕಂಥದ್ರೆ ಇಲ್ಲಿ ಆಯ್ಕೆ 2 ವ್ಯರ್ಥ. ಎಲ್ಲವೂ ಕೂಡ ಹಳೆಯಲ್ಲಿ ಹುಣಸೆಹಣ್ಣು ತೊಳೆದ ಹಾಗೆ ಅಂತ ನಾವು ಇವಾಗ ಏನು ಆಡು ಭಾಷೆಯಲ್ಲಿ ಅಥವಾ ಗಾದೆ ಒಂದು ಮಾತಿನಲ್ಲಿ ಅಥವಾ ಸಂದರ್ಭಕ್ಕೆ ತಕ್ಕಂತೆ ನಾವು ಭಾಷೆಯನ್ನು ಬಳಸ್ತಾ ಹೋಗ್ತೀವಿ ನೋಡಿ, ಅದೇ ಒಂದು ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಆಯ್ಕೆ 2 ವ್ಯರ್ಥ ಅಂತಕ್ಕಂಥದ್ದು. ಇನ್ನು 27ನೇ ಪ್ರಶ್ನೆ ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಕನ್ನಡದ ಮೊದಲ ಕೃತಿ ಅಂದರೆ ಕವಿರಾಜ ಮಾರ್ಗ ಅಂತ ಹೇಳ್ಬೋದು. ಕನ್ನಡದ ಮೊದಲ ಒಂದು ಕಾವ್ಯ ಅಂತ ಕೇಳಿದ್ದಾರೆ. ಹಾಗಾಗಿ ಆಯ್ಕೆ 2 ಆದಿಪುರಾಣ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುವಂಥದ್ದು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ ಅಕರ್ಮಕ ಧಾತುವಿಗೆ ಉದಾಹರಣೆಯಾಗಿರ್ತಕ್ಕಂತಹ ಪದ ಯಾವುದು ಅಂತ ಕೇಳಿದ್ದಾರೆ. ಅಕರ್ಮಕ ಧಾತು ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪದ ಅಥವಾ ಉತ್ತರ ಆಯ್ಕೆ 2 ಓಡು ಅಂತಕ್ಕಂಥದ್ದು ಅಕರ್ಮಕ ಧಾತುವಿಗೆ ಒಂದು ಉದಾಹರಣೆ ಆಗಿರ್ತಕ್ಕಂಥ ಪದ ಆಯ್ಕೆ 2 ಓಡು ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ ಕಡೆಗೆ ನಾವು ಹೋಗೋದಾದರೆ ಸೊಗಸಾಗಿ ಎನ್ನುವುದು ಈ ಡ್ಯಾಶ್ ಅವ್ಯಯ ಅಂತಕ್ಕಂಥದ್ದು. ಸೊಗಸಾಗಿ ಅಂತಕ್ಕಂಥದ್ದು ಇದೊಂದು ಸಾಮಾನ್ಯ ಅವ್ಯಯ ಅಂತಕ್ಕಂಥದ್ದು ಆಯ್ಕೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 30ನೇ ಪ್ರಶ್ನೆ ಇಲ್ಲಿರುವ ಅನ್ವರ್ತಕ ಪದ ಯಾವುದು ಅಂತ ಕೇಳಿದರೆ ಅನ್ವರ್ತಕ ಪದ ಅಂದರೆ ವಿಜ್ಞಾನಿ ಅಂತಕ್ಕಂಥದ್ದು ಇಲ್ಲಿ ಅನ್ವರ್ತಕ ಪದ ಆಗಿರ್ತಕ್ಕಂಥದ್ದು. ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಆತ್ಮ ಅಂತ ಎಲ್ಲಿ ಬತ್ತು ಅಲ್ಲಿ ತಾದಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಆ ಪದವಿ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತಕ್ಕಂಥದ್ದು ನಾನು ಈಗಾಗಲೇ ನಿಮ್ಮ ಒಂದು ಹಿಂದಿನ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ತಾ ಅಂತಕ್ಕಂಥದ್ದು ಅಥವಾ ತ ಅಂತಕ್ಕಂಥದ್ದು ಬಂತಂದರೆ ಅದು ಆತ್ಮಾರ್ಥಕ. ಹಾಗಾಗಿ ಆಯ್ಕೆ 2 ತಾನು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ 32 ಸಪ್ತಮಿ ವಿಭಕ್ತಿ ಕಾರಕಾರ್ಥಕ ಯಾವುದು ಅಂತ ಕೇಳಿದರೆ ಸಪ್ತಮಿ ಒಂದು ತಾವು ಬಾಯ್ಹಾರ್ಟ್ ಮಾಡಿದರೆ ಬಾಯ್ಪಾಠ್ಯ ಮಾಡಿಬಿಟ್ಟಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಯಾವುದು ಆಗುತ್ತೆ ಅಂದರೆ ಅಧಿಕರಣ ಅಂತಕ್ಕಂಥದ್ದು ಅದಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುವಂಥದ್ದು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ 33ನೇ ಪ್ರಶ್ನೆ ಪೂರ್ವ ಪದ ಸಂಖ್ಯಾವಾಚಕ ಉತ್ತರ ಪದ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಂದರೆ ಸಂಖ್ಯಾವಾಚಕ ಉತ್ತರ ಪದದ ನಾಮಪದ. ಸಂಖ್ಯೆ ಮತ್ತು ನಾಮಪದಗಳು ಸೇರಿ ಆಗುವಂಥದ್ದೇ ದ್ವಿಗು ಸಮಾಸ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ. ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 34ನೇ ಪ್ರಶ್ನೆ ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು ಅಂತ ಕೇಳಿದರೆ ಹೆಜ್ಜೇನುದಲ್ಲಿ ಆಗಿರ್ತಕ್ಕಂಥ ಹಿರಿದಾದ ಜೇನು ಅಂತ ನಾವು ಏನು ನೋಡ್ತಾ ಹೋಗ್ತೀವಿ. ಹೆಜ್ಜೇನು ಒಂದು ಸಮಾಸದಲ್ಲಿ ಆಗಿರ್ತಕ್ಕಂಥ ಒಂದು ಸಮಾಸ ಯಾವುದು ಅಂದರೆ ಆಯ್ಕೆ 3 ಕರ್ಮಧಾರಿಯ ಸಮಾಸ. ವಿಶೇಷಣದಿಂದ ಕೂಡಿದರೆ ಕರ್ಮಧಾರಿಯ ಸಮಾಸ ಅಂತ ನಾವು ನೋಡ್ತಾ ಹೋಗ್ತೀವಿ. ನಮ್ಮ ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ ಸನ್ಮಾನ ಪದದ ಯಾವ ಸಂಧಿಗೆ ಸೇರಿದೆ? ಎಲ್ಲಿ ಯಯಣಣಮಗಳು
ತಾವು ಅಲ್ಲಿ ಒಂದು ಒತ್ತಕ್ಷರಗಳಿಗೆ ಬರ್ತಾವೋ ಆ ಒಂದು ಸಂದರ್ಭದಲ್ಲಿ ಸಂಧಿ ಬಗ್ಗೆ ಪ್ರಶ್ನೆ ಕೇಳಿದರೆ ಅದನ್ನು ಡೌಟೇ ಬೇಡ, ಅನುನಾಸಿಕ ಸಂಧಿ ಅಂತ ಹಾಕಿ ಅಂತ ನಾನು ಹಿಂದಿನ ತರಗತಿಗಳಲ್ಲಿ ನಾನು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ 35ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 3 ಅನುನಾಸಿಕ ಸಂಧಿ. ಸನ್ಮಾನ ಸಂಧಿ ಆ ಒಂದು ಅನುನಾಸಿಕ ಸಂಧಿಗೆ ಸೇರಿರ್ತಕ್ಕಂಥ ಪದ. ಇನ್ನು ಸರಿಯಾದ ತತ್ಸಮ ತದ್ಭವ ರೂಪವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶರ್ಕರ ಸಕ್ಕರೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 1. ಇನ್ನು ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕನ್ನಡದ ಪದ ಅಲ್ಲ ಅಂತ ಕೇಳಿದರೆ ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕುಮಾರ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ, ಅತ್ಯಾಧಾರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು ಅಂತ ಕೇಳಿದರೆ ಅತ್ಯಾಧಾರ ಎಲ್ಲಿ ಯ ಅಂತಕ್ಕಂಥ ಒಂದು ಒತ್ತಕ್ಷರ ಬರುತ್ತೋ ಅದನ್ನು ಎಣ್ ಸಂಧಿ ಅಂತ ಗುರುತಿಸಿ ಅಂತಕ್ಕಂಥದ್ದು ತಮಗೆ ಈಗಾಗಲೇ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಸಂಧಿ ಸಮಾಸ, ಆಮೇಲೆ ತತ್ಸಮ ತದ್ಭವ, ಅಕರ್ಮಕ ಸಕರ್ಮಕ ಧಾತುಗಳು ಇನ್ನಿತರ ಹಲವು ವ್ಯಾಕರಣ ಮಾಹಿತಿಗಳನ್ನು ಈಗಾಗಲೇ ತಿಳಿಸಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಣ ಸಂಧಿ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ, ಜೊತೆಗೆ ಅತ್ಯಂತ ಕ್ಲಿಷ್ಟಕರವಾಗಿಯೂ ಕೂಡ ಅನ್ನಿಸುವ ಒಂದು ರೀತಿಯಲ್ಲಿ, ಏಕೆಂದರೆ ಬಹಳಷ್ಟು ಟ್ವಿಸ್ಟ್ನ ಒಂದು ರೀತಿಯಲ್ಲಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಭಯ ಬೇಡ, ಪ್ರತಿಯೊಂದನ್ನು ಕೂಡ ತಾವು ತಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಗುರುತಿಸ್ಕೊತಾ ಹೋಗೋದ್ರ ಮೂಲಕ ತಾವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅಂತಕ್ಕಂಥ, ಅಂದರೆ 50% ಅಂಕಗಳನ್ನು ತಾವು ಗಳಿಸಿದರೆ ತಾವು ಇಲ್ಲಿ ಎಲಿಜಿಬಲ್ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಗುರು ಕೊನೆಯಲ್ಲಿ ಬರಲು ಇದು ಯಾವ ಒಂದು ಗಣ ಆಗುತ್ತೆ ಅಂತಕ್ಕಂಥದ್ದನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಗಣ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಓಕೆನಾ, ಸಗಣ ಅಂತಕ್ಕಂಥದ್ದು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ, ಭಾತೃಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಭಾತೃಪದದ ಸಮಾನಾರ್ಥಕ ಪದ ಸಹೋದರ. ಬ್ರದರ್ಸ್ನಿಂದ ಬ್ರದರ್ ಅಂತ ಬಂದಿದರೆ, ಫಾದರ್ನಿಂದ ಪಿತೃ ಅಂತಕ್ಕಂಥದ್ದು ಬಂದಿದೆ, ಮದರ್ನಿಂದ ಮಾತೃ ಅಂತಕ್ಕಂಥ ಬಂದಿದೆ. ಅಂದರೆ ಕನ್ನಡ ಮತ್ತು ಇಂಗ್ಲೀಷಿನ ಕೆಲವೊಂದು ಶಬ್ದಗಳು ಬಹಳಷ್ಟು ಅನನ್ಯ ಸಂಬಂಧವನ್ನು ಹೊಂದಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದು. ಇನ್ನು ಮುಂದಿನ ಪ್ರಶ್ನೆ 41ನೇ ಪ್ರಶ್ನೆ, ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಕಾದಂಬರಿನ, ನಾಟಕನ, ಕವನ ಸಂಕಲನ, ಆತ್ಮಕಥಾ ಹೌದು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 42, ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಯಾವುದು? ಒಗ್ಗಟ್ಟು ಅಂತಕ್ಕಂಥದ್ದು ಇಲ್ಲಿ ಒಂದು ದ್ವಿಗು ಸಮಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಧಿಕ ಕಟ್ಟು ಅಂತಕ್ಕಂಥದ್ದು ಇಲ್ಲಿ ಬಿಡಿಸಿ ಬರೆದಿರತಕ್ಕಂಥ ಸಂದರ್ಭದಲ್ಲಿ ಆಗುವಂಥದ್ದು. ಹಾಗಾಗಿ 1, 2, 3, 4 ಹೀಗೆ ಅಂಕಿಗಳು ಬಂದಂಥ ಸಂದರ್ಭದಲ್ಲಿ ಅದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಒಂದು ಸಮಾಸ ಆಗಿರ್ತಕ್ಕಂಥದ್ದು. ಇನ್ನು 43ನೇ ಪ್ರಶ್ನೆ, ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ತಾವು ಈಗಾಗಲೇ ನಾನು ಹೇಳಿದ ಹಾಗೆ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು ಮತ್ತು ಒಂದು ಕಾರಣಾರ್ಥ ಸಂಬಂಧಗಳ ಆಧಾರದ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದು, ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದಂದರೆ ಹಳೆಗನ್ನಡದಲ್ಲಿ ಒಳ್ಳ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 43ಕ್ಕೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 44, ಓಬಿರಾಯನ ಕಾಲ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಏನಪ್ಪ ಇನ್ನು ಓಬಿರಾಯನ ಕಾಲದ ಬೈಕೆ ಬಳಸ್ತಾ ಇದೆಯಾ, ಏನಪ್ಪ ಇನ್ನು ಓಬಿರಾಯನ ಕಾಲದ ಮನೆಯೇ ಇದೆ ನಿಮ್ದು ಇನ್ನು ಅಂತ ನಾವು ಹೇಳ್ತೀವಿ. ಓಬಿರಾಯನ ಕಾಲ ಅಂದರೆ ಪ್ರಾಚೀನ ಕಾಲ, ಹಳೆಯ ಕಾಲ, ಅತ್ಯಂತ ಪುರಾತನ ಕಾಲ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಇನ್ನು 45ನೇ ಪ್ರಶ್ನೆ, ಕಟ್ಟಳೆ ಈ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಕಟ್ಟಳೆ ಪದದ ಅರ್ಥ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 4 ನಿಯಮಗಳು ಅಥವಾ ನಿಯಮ ಅಂತಕ್ಕಂಥದ್ದು. ಇನ್ನು 46ನೇ ಪ್ರಶ್ನೆ, ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಪ್ರಶ್ನೆ ನಾವು ಯಾವುದನ್ನು ಹಾಕ್ಕೊತಾ ಹೋಗ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉದ್ಧರಣ ಚಿಹ್ನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಚಿಹ್ನೆ ಆಗಿರ್ತಕ್ಕಂಥದ್ದು. ಓಕೆನಾ. ಇಲ್ಲಿ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಯಾವುದು 67ನೇ ಪ್ರಶ್ನೆ, ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಬ್ಯಾನಿ ಪದದ ಒಂದು ಗ್ರಾಂಥಿಕ ರೂಪ ಬೇನೆ ಅಂತಕ್ಕಂಥದ್ದು ಆಯ್ಕೆ 2 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 48ನೇ ಪ್ರಶ್ನೆ, ಆಹಾ ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಒಂದು ಯಾವ ಒಂದು ವಾಕ್ಯ ಅಂದರೆ ಇಲ್ಲಿ ಒಂದು ಆಹಾ ಅಂತಕ್ಕಂಥ ಒಂದು ಶಬ್ದವೇ ಹೇಳುತ್ತೆ, ಇದು ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು. ಹಾಗಾಗಿ ಇಲ್ಲಿ ಭಾವಸೂಚಕ ವಾಕ್ಯ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 49ನೇ ಪ್ರಶ್ನೆ, ದೇಶ ಶಬ್ದಗಳು ಅಂದರೆ ಏನು ಅಂತಕ್ಕಂಥ ಕೇಳಿದರೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಆಯ್ಕೆ 3 ಅಚ್ಚಗನ್ನಡದವುಗಳೇ ಇರತಕ್ಕಂಥ ಶಬ್ದಗಳನ್ನು ನಾವು ದೇಶ ಶಬ್ದಗಳೆಂದು ಕರಿತೀವಿ. ಅಚ್ಚಗನ್ನಡದಲ್ಲದ ಅಥವಾ
ಹೊರಗಿನ ದೇಶದ್ದು ಅಥವಾ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಶಬ್ದಗಳನ್ನು ನಾವು ಅನ್ಯದೇಶ ಪದಗಳೆಂದು ಕರೆಯುತ್ತೇವೆ. ಇನ್ನು 50ನೇ ಪ್ರಶ್ನೆ, ಇದು ಕರ್ಮಧಾರೆಯ ಸಮಾಸಕ್ಕೆ ಒಂದು ಉದಾಹರಣೆಯಾಗಿರ್ತಕ್ಕಂಥ ಒಂದು ಪದ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉದಾಹರಣೆ ಕೆಂಪದಾಗಿರ್ತಕ್ಕಂಥ ತಾವರೆ ಅದು ಕೆಂದಾವರೆ ಅಂತಕ್ಕಂಥದ್ದು ಇಲ್ಲಿ ವಿಶೇಷಣದಿಂದ ಕೂಡಿದರೆ ತಾವರೆ ಯಾವ ರೀತಿ ಇದೆ? ತಾವರೆ ಕೆಂಪಗೆ ಇದೆ. ತಾವರೆಯ ಗುಣ ಯಾವುದಿದೆ? ಕೆಂಪಗಿದೆ. ತಾವರೆಯ ಗುಣ ಯಾವುದಿದೆ? ನೀಲಿ ಇದೆ. ತಾವರೆಯ ಗುಣ ಯಾವುದಿದೆ? ಹಸಿರಾಗಿದೆ. ಈ ರೀತಿ ಒಂದು ವಿಶೇಷಣದಿಂದ ಕೂಡಿದರೆ ಅದನ್ನು ಕರ್ಮಧಾರೆಯ ಸಮಾಸ ಎಂದು ಕರೆಯುತ್ತೇವೆ. ಇನ್ನು 51ನೇ ಪ್ರಶ್ನೆ, ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಯಾವುದಿದು ಅಂತಕ್ಕಂಥದ್ದು ಇದು ಭಾವನ ಒಂದು ಸೂಚಿಸುತ್ತೆ. ಇದು ಹೌದು ಅಂದರೆ ಇದು ಒಂದು ಒಪ್ಪಿಗೆಯನ್ನು ಸೂಚಿಸುತ್ತೆ. ಪಟಪಟ ಅಂತಕ್ಕಂಥದ್ದು ಇದು ಅವಧಾರಣಾ ಒಂದು ಅವ್ಯಯಕ್ಕೆ ಸೂಚಿಸುತ್ತೆ. ಬಟ್ ಸಾಮಾನ್ಯ ಅವ್ಯಯ ಚೆನ್ನಾಗಿ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಅವ್ಯಯವನ್ನು ಸೂಚಿಸುವುದರಿಂದ ಆಯ್ಕೆ 51ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಚೆನ್ನಾಗಿ ಅಂತಕ್ಕಂಥದ್ದು ತಾವು ಗೊತ್ತು ಮಾಡಿಕೊಳ್ಳಬೇಕು. ಇನ್ನು ಮರಳಿ ಮಣ್ಣಿಗೆ ಇದು ಯಾರ ಕೃತಿ ಅಂತ ಕೇಳಿದ್ದಾರೆ. ಮರಳಿ ಮಣ್ಣಿಗೆ ಕೆ ಶಿವರಾಮ್ ಕಾರಂತ್ ಅವರ ಒಂದು ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು ಇವರು ಒಂದು ಕೃತಿ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 53ನೇ ಪ್ರಶ್ನೆ ಸಂಖ್ಯೆಗೆ ನಾವು ಹೋಗೋದಾದರೆ ಸುಪರ್ದಿ ಈ ಪದದ ಅರ್ಥ ಏನು ಅಂತ ಕೇಳಿದರೆ. ಸುಪರ್ದಿ ಅಂದರೆ ವಶ ಅಂತಕ್ಕಂಥದ್ದು. ಅವರ ಸುಪರ್ದಿಗೆ ಆ ಒಂದು ಕ್ಷೇತ್ರ ಸಂಬಂಧಿಸಿದೆ ಅಥವಾ ಅವರ ಒಂದು ಸುಪರ್ದಿಗೆ ಆ ಒಂದು ಕ್ಷೇತ್ರ ಸಂಬಂಧಿಸಿದೆ ಅಂತ ನಾವು ಏನು ಹೇಳ್ತಾ ಹೋಗ್ತೀವಿ. ವಶ ಅಂದರೆ ಅವರ ಒಂದು ವಶದಲ್ಲಿ, ಅವರ ಒಂದು ಮುಷ್ಟಿಯಲ್ಲಿದೆ ಅಂತಕ್ಕಂಥದ್ದು ಸುಪರ್ದಿ ಪದದ ಅರ್ಥ ಹೇಳುತ್ತೆ. ಓಕೆನಾ? ಇನ್ನು ಯಾರಾದರೂ ನಮ್ಮ ಒಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಾವು ತಮಗೆ ಒಂದು ಗೊತ್ತಿರತಕ್ಕಂತಹ ಇನ್ನಿತರ ಹಲವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ 54ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಳಗಿನ ಅನ್ಯದೇಶ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಅನ್ಯದೇಶ ಪದಗಳಲ್ಲಿ ಸೇರದ ಪದ ಯಾವುದಂದರೆ ಮೇಜು, ಅರ್ಜಿ, ಪಾದ್ರಿ ಇವೆಲ್ಲವುಗಳು ಕೂಡ ಏನು ಆಗ್ತಾ ಹೋಗ್ತವೆ ಅಂದರೆ ಇಲ್ಲಿ ಸಾಬೂನು ಕೂಡ ಇವೆಲ್ಲವೂ ಕೂಡ ಅನ್ಯದೇಶ ಪದಗಳೇ ಇದ್ದಾವೆ. ಬಟ್ ಅನ್ಯದೇಶ ಪದಗಳಲ್ಲಿಯೇ ಹಲವು ಪದಗಳು ಬರ್ತಾ ಹೋಗ್ತೇವೆ. ಅದರಲ್ಲಿ ಹಿಂದೂಸ್ತಾನಿ ಆಗಿರ್ಬೋದು, ಪರ್ಷಿಯನ್ ಆಗಿರ್ಬೋದು, ಅರೇಬಿಯನ್ ಆಗಿರ್ಬೋದು, ಆಮೇಲೆ ಅರೇಬಿಯನ್ ಆದಮೇಲೆ ಇನ್ನೂ ಹಲವು, ಆಮೇಲೆ ಇಂಗ್ಲೀಷ್ ಪದ, ಈ ರೀತಿಯಾಗಿ ಹಲವು ಅನ್ಯದೇಶ ಪದಗಳಲ್ಲಿ ನೋಡ್ತಾ ಹೋದರೆ ಇಲ್ಲಿ ಮೇಜು, ಸಾಬೂನು, ಪಾರ್ದಿಗಳು ಇವು ಹಿಂದೂಸ್ತಾನಿ ಪದಗಳಾಗಿದ್ದು ಅರ್ಜಿ ಅಂತಕ್ಕಂಥದ್ದು ಒಂದು ಬೇರೆ ಒಂದು ಭಾಷೆಯ ಪದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆಯ್ಕೆ 2 ಅರ್ಜಿ ಅಂತಕ್ಕಂಥದ್ದು ಇದೊಂದು ಹಿಂದೂಸ್ತಾನಿ ಪದ ಆಗಿರೋದರಿಂದ ಅರ್ಜಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಸಾಬೂನು ಕೂಡ ಒಂದು ಇಂಗ್ಲೀಷ್ಗೆ ಒಂದು ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಮತ್ತು ಪರ್ಷಿಯನ್ ಭಾಷೆಯಲ್ಲಿಯೂ ಕೂಡ ಸೇಮ್ ಟು ಸೇಮ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು 10ನೇ ತರಗತಿಯ ನಾವು 10th ಸ್ಟ್ಯಾಂಡರ್ಡ್ ಬುಕ್ನಲ್ಲಿ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಈ ಎರಡನ್ನೂ ಕೂಡ ಆಯ್ಕೆ ಮಾಡಿಕೊಳ್ಳಬೇಕಾಗಿರುತ್ತೆ. ಏಕೆಂದರೆ ಇವೆರಡೂ ಕೂಡ 2 ಭಾಷೆಗಳಲ್ಲಿ ಮಿಕ್ಸ್ ಆಗಿದ್ದಾವೆ. ಈಗಾಗಲೇ 10th ಬುಕ್ಕನ್ನು ನಾವು ಈಗಾಗಲೇ ಪರಿಷ್ಕರಣೆ ಮಾಡಿಬಿಟ್ಟು ಅದನ್ನು ಸಂಪೂರ್ಣವಾಗಿ ನೋಡಿಬಿಟ್ಟು ನಾವು ಹೇಳ್ತಾ ಇರೋದರಿಂದ ಈ 2ರಲ್ಲಿ ಡೌಟ್ ಇರೋದರಿಂದ ಬಹುಶಃ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ಸಾಧ್ಯತೆ 54ನೇ ಪ್ರಶ್ನೆಗೆ ಇರಬಹುವಂಥ ಸಾಧ್ಯತೆಗಳು ಇದ್ದಾವೆ. ಓಕೆನಾ? ಕಾದು ನೋಡಬೇಕಷ್ಟೇ. ಇನ್ನು 55ನೇ ಪ್ರಶ್ನೆ, ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ ಯಾವುದು ಅಂತ ಅಂದರೆ ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ದೇವರು ಅಧಿಕ್ ಇಂದ ದೇವರಿಂದ ಆಯ್ಕೆ 2 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 56ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಒಂದು ಲಿಪಿಯಲ್ಲಿ ಇದಾವೆ ಅಂತಕ್ಕಂಥದ್ದನ್ನು ಕೇಳಿದರೆ ಆಯ್ಕೆ 4 ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ. ಖರೋಷ್ಠಿ ಲಿಪಿ ಬಲದಿಂದ ಎಡಕ್ಕೆ ಬರಿತಾ ಹೋಗ್ತಾರೆ, ಬ್ರಾಹ್ಮಿ ಲಿಪಿ ಎಡದಿಂದ ಬಲಕ್ಕೆ ಬರಿತಾ ಹೋಗ್ತಾರೆ. ಬ್ರಾಹ್ಮಿ ಲಿಪಿ ಬಹಳಷ್ಟು ಸಂಸ್ಕೃತ ಮತ್ತು ಕನ್ನಡಕ್ಕೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದರೆ ಖರೋಷ್ಠಿ ಲಿಪಿಯು ಒಂದು ಸಂಬಂಧವನ್ನು ಹೊಂದೇ ಇದ್ದರೂ ಕೂಡ ಒಂದು ವಿಶೇಷಣ ಏನೆಂದರೆ ಇದು ಬಲದಿಂದ ಎಡಕ್ಕೆ ಬರಿತಾ ಹೋಗ್ತಾರೆ. ಹಾಗಾಗಿ ಖರೋಷ್ಠಿ ಲಿಪಿ ಮತ್ತು ಬ್ರಾಹ್ಮಿ ಲಿಪಿ ಅಶೋಕನ ಒಂದು ಶಾಸನಗಳ ಲಿಪಿ ಅಂತಕ್ಕಂಥದ್ದು. ಇನ್ನು ಸಂಧಿ ಎಂದರೇನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಂಧಿ ಅಂದರೆ 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದನ್ನೇ ಸಂಧಿ ಎನ್ನುವರು ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆನಾ? ಇನ್ನು 2 ಪದಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು ಸಮಾಸ. ಓಕೆನಾ? ಇಲ್ಲಿ ಬಹಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಇನ್ನು 58ನೇ ಪ್ರಶ್ನೆ ಕಡೆಗೆ ನಾವು ಇಲ್ಲಿ ಬರೋದಾದರೆ ಇಲ್ಲಿ ಕುಂಬಳ ಪದವು ಯಾವ ಒಂದು ವಿಶೇಷವನ್ನು ಹೊಂದಿದೆ ಇದೇನು ಅನ್ಯದೇಶನ, ತತ್ಸಮಾನ, ತದ್ಭವನ, ಸಮಸಂಸ್ಕೃತ ಪದನ ಅಂತ ಕೇಳಿದೆ. ಕುಂಬಳ ಅಂತಕ್ಕಂಥದ್ದು ತದ್ಭವದ ಒಂದು ಪದ ಅಂತಕ್ಕಂಥದ್ದು ನಾವಿಲ್ಲಿ ಗುರುತಿಸಬೇಕು. ಇನ್ನು 59ನೇ ಒಂದು ಪದ ನೋಡೋದಾದರೆ ವಿಜಾತಿಯ ಸಂಯುಕ್ತಾಕ್ಷರವನ್ನು ಗುರುತಿಸಿ ಬರೆಯಿರಿ.
ತಿಳಿಯಿರಿ. ಇಲ್ಲಿ ಬಹಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ. 100ಕ್ಕೆ 100 ಜನ ಇಲ್ಲಿ ಪರೀಕ್ಷೆಯನ್ನು ಬರಿತಾ ಇದ್ದರೆ ಆ 100 ಜನರ 99 ಜನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಾಕ್ತಾರೆ. ಆಯ್ಕೆ 4 ವಸ್ತ್ರ ಅಂತಕ್ಕಂಥದ್ದು. ಇನ್ನು 60ನೇ ಪ್ರಶ್ನೆ, ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಕಂಠೋಷ್ಠ ಅಂತಕ್ಕಂಥದ್ದನ್ನು ಇಲ್ಲಿ ಕರಿತಾ ಹೋಗ್ತಾರೆ. ಇನ್ನು 61ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಬಹಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಇರ್ತಕ್ಕಂಥದ್ದು. ಇದು KEAದವರು ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ B ಸಿರೀಸಿನ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಇಲ್ಲಿ ಏನು ಹೇಳ್ತಾ ಹೋಗ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಕೂಡ 99% ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಾವೆ. ಹಾಗಾಗಿ ತಾವು ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ, ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅಂತಕ್ಕಂಥದ್ದನ್ನು ವ್ಯಾಲ್ಯೂಷನ್ ಮಾಡಿಕೊಳ್ಳಿ ಅಂತ ಹೇಳ್ತಾ 61ನೇ ಪ್ರಶ್ನೆ, 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಪೃಥಸ್ವರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. 62ನೇ ಪ್ರಶ್ನೆ, ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಕರಿತಾ ಹೋಗ್ತೀವಿ? ಪ್ರಥಮ ಸಾಹಿತ್ಯ ಎಂದು ಕರೆಯಲು ಜನಪದ ಸಾಹಿತ್ಯವೇ ಮೊದಲು ಅಂತ BM ಶ್ರೀಕಂಠರವರು ತಮ್ಮ ಒಂದು ಕೃತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಪ್ರಥಮ ಸಾಹಿತ್ಯ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಇನ್ನು 63ನೇ ಪ್ರಶ್ನೆ, ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ 1887 ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆನಾ? ಬಹಳಷ್ಟು ವಿಪುಲ ಮಾಹಿತಿಯನ್ನೇ ನಿಮಗೆ ನೀಡ್ತಾ ಇರೋದ್ರಿಂದ 1887 ಸರಿಯಾಗಿರ್ತಕ್ಕಂಥ ಉತ್ತರ. ಗ್ಯಾರಂಟಿ 100ಕ್ಕೆ 100%. 1887 ಗೊಂದಲ ಬೇಡ. ಇನ್ನು 64ನೇ ಪ್ರಶ್ನೆ ಕಡೆಗೆ ಇಲ್ಲಿ ನಾವು ಹೋಗೋದಾದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ, ನಾಮಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿಸಿದಾಗ ಯಾವ ಧಾತು ಉಂಟಾಗ್ತಾ ಹೋಗ್ತಾ ಅಂದರೆ ಪ್ರತ್ಯಯಾಂತ ಧಾತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಧಾತು. ಇಲ್ಲಿ ರಾಮನು ಅಧಿಕ ಗೋಸ್ಕರ ರಾಮನು ಇಸು ಅಂತಕ್ಕಂಥದ್ದು ಏನು ನಾವು ಅಲ್ಲಿ ಧಾತುಗಳು ಅಥವಾ ಪ್ರತ್ಯಯಗಳನ್ನು ನೋಡ್ತಾ ಹೋಗ್ತೀವಿ. ಅದನ್ನು ತಾವು ಕಂಪ್ಲೀಟಾಗಿ ನೋಡ್ಕೊಳ್ಳಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ಇನ್ನು 65ನೇ ಪ್ರಶ್ನೆ ಕಡೆಗೆ ನೋಡಿದರೆ, ಕರ್ಮವನ್ನು ಅಪೇಕ್ಷಿಸುವ ಪದಗಳಿಗೆ ಏನಂತ ಕರೀತಾರೆ? ಸಕರ್ಮಕ ಧಾತುಗಳು ಅಂತ ಕರೀತಾರೆ. ಕರ್ಮವನ್ನು ಅಪೇಕ್ಷಿಸುವುದಿಲ್ಲ, ಕರ್ಮವನ್ನು ಅಪೇಕ್ಷಣೆ ಮಾಡೋದಿಲ್ಲ, ಅವಕೂರನ್ನ ಅಕರ್ಮಕ ಧಾತುಗಳು ಅಂತ ಕರೀತಾರೆ. ಓಕೆನಾ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 65ಕ್ಕೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 66ನೇ ಪ್ರಶ್ನೆ, ನಾವು ಪ್ರತಿಜ್ಞೆಗೆ ತಪ್ಪದೇ ನಡೆಯುವೆವು ಈ ವಾಕ್ಯದಲ್ಲಿರುವ ಧಾತುವನ್ನು ತಾವು ಏನು ಮಾಡಿ ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 4 ನಡೆ ಅಂತಕ್ಕಂಥದ್ದು 66ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 67ನೇ ಪ್ರಶ್ನೆ, ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು ಅಂತ ಕೇಳಿದೆ. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವಂತಹ ರೂಪವೇ ಯಾವುದಂದರೆ ಅದುವೇ ಪದ ಅಂತಕ್ಕಂಥದ್ದು ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 68ನೇ ಪ್ರಶ್ನೆ, ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ಶಾಮಣ್ಣನು ಒಂದನೆಯವನು. ಗೆರೆ ಎಳೆದಿರುವ ಪದದ ವ್ಯಾಕರಣದ ವಿಶೇಷತೆಯನ್ನು ಗುರುತಿಸಿ. 20 ಅಂತಕ್ಕಂಥದ್ದು ಏನು ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಇದು 20 ಅಂತಕ್ಕಂಥದ್ದು ಸಂಖ್ಯಾವಾಚಕ. ಓಕೆನಾ? ಸಂಖ್ಯಾವಾಚಕ. ಪರಿಮಾಣವಾಚಕ ಅಂದರೆ ಅಷ್ಟು, ಇಷ್ಟು, ಎಷ್ಟು, ಮತ್ತಷ್ಟು, ಮಗದಷ್ಟು, ಮುಂದಿಷ್ಟು ಅಂತಕ್ಕಂಥದ್ದನ್ನು ಪರಿಮಾಣವಾಚಕ ಅಂತ ನಾವು ನೋಡ್ತಾ ಹೋಗ್ತೀವಿ. ಪ್ರಕಾರವಾಚಕ ಅಂದರೆ ಚೆನ್ನಾಗಿ, ಬಹಳಷ್ಟು, ಇನ್ನು ಅಂತಕ್ಕಂಥದ್ದು. ವಸ್ತುವಾಚಕ ಅಂದರೆ ನಾನು, ಇದು ವಸ್ತು, ಯಾವುದೇ ವಸ್ತು ಆಗಿರ್ಬೋದು, ಸ್ಥಳದ ಹೆಸರಾಗಿರ್ಬೋದು, ಎಲ್ಲವೂ ಕೂಡ ವಸ್ತುವಾಚಕಕ್ಕೆ ಉದಾಹರಣೆಗಳಾಗ್ತಾ ಹೋಗ್ತವೆ. ಹಾಗಾಗಿ 68ಕ್ಕೆ ಆಯ್ಕೆ 2 ಸಂಖ್ಯಾವಾಚಕ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 69ನೇ ಪ್ರಶ್ನೆ, ಆ ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು ಈ ವಾಕ್ಯದಲ್ಲಿರ್ತಕ್ಕಂಥ ವಿಭಕ್ತಿ ಪಲ್ಲಟಗಳನ್ನು ಗುರುತಿಸಿ ಬರೆಯಿರಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಒಂದು ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿಯ ಒಂದು ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆಗಳು ಬಹಳಷ್ಟು ವಿರಳ. ಯಾಕಂದರೆ ಬಹಳಷ್ಟು ಪ್ರಶ್ನೆಗಳು ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಇರದೇ ಇರತಕ್ಕಂಥ ಪ್ರಶ್ನೆಗಳಾಗಿರ್ತಕ್ಕಂಥದ್ದು. 69ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 3 ಸಪ್ತಮಿಯಿಂದ ಚತುರ್ಥಿ ಅಂತಕ್ಕಂಥದ್ದು ತಾವು ಸರಿಯಾಗಿ ನೋಟ್ ಮಾಡಿಕೊಳ್ಳಲಿ. ಇನ್ನು 70ನೇ ಪ್ರಶ್ನೆ, ನಿತ್ಯ ನಪುಸಕ ಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ ಅಂತ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಬಹಳಷ್ಟು ಬಾರಿ ತಮಗೆ ಗೊಂದಲ ಆಗುವಂಥ ವಿಚಾರ ಕಾಣಬಹುದು. ಮನೆ ಮತ್ತು ಶಿಶು ಅಂತಕ್ಕಂಥದ್ದು ಎರಡೂ ಕೂಡ ನಿತ್ಯ ನಪುಸಕ ಲಿಂಗಗಳೇ ಅಲ್ಲ ಅಂತ ನೀವು ಹೇಳಬಹುದು. ಬಟ್ ಇಲ್ಲಿ ನಾವು ಹಲವು ಮೂಲ ಮಾಹಿತಿಗಳ ಒಂದು ಆಧಾರದ ಮೇಲೆ ಇಲ್ಲಿ ನಾವು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋದಾದರೆ ಇಲ್ಲಿ ಆಯ್ಕೆ 1 ಮನೆ ಅಂತಕ್ಕಂಥದ್ದು ಇಲ್ಲಿ
ಸರಿಯಾಗಿರ್ತಕ್ಕಂಥ ಉತ್ತರ 80% ಆದರೆ ಶಿಶು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ 99% ಆಗುತ್ತೆ. ಹಾಗಾಗಿ ಈ ಎರಡರಲ್ಲಿಯೂ ಗ್ರೇಸ್ ಮಾರ್ಕ್ಸ್ ಅಥವಾ ಒಂದು ಉತ್ತರ ನೀಡಲಿಕ್ಕೆ ಅವರು ಒಂದು KAದವರು ಒಂದು ಸಾಧ್ಯ ಆಗಿರಬೇಕು, ಅಥವಾ ಗ್ರೇಸ್ ಮಾರ್ಕ್ಸ್ ಕೂಡ ಇಲ್ಲಿಯೂ ಕೂಡ ಬರುವಂತಹ ಸಾಧ್ಯತೆಗಳು ಇರಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ಕಡೆಗೆ ಹೋಗೋದಾದರೆ ಇಲ್ಲಿ ಹಚ್ಚೋಣ ಹಣತೆಯ ಕವಿಯು ಸುತ್ತಲೂ ಕತ್ತಲೆಗಳಿಗೆ ಪ್ರೀತಿಯ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅರ್ಥಪೂರ್ಣ ವಾಕ್ಯವನ್ನು ಕ್ರಮವಾಗಿ ಕ್ರಮ ಸಂಖ್ಯೆ ಆಧಾರದ ಮೇಲೆ ಬರೆಯಿರಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂದರೆ ಸಂಕಲ್ಪ ಗೀತೆಯ ನಾವು 10ನೇ ತರಗತಿಯ 1ನೇ ಒಂದು ಪದ್ಯದಿಂದ ಬಂದಿದೆ. ಯಾರು ನಮ್ಮ ಒಂದು GS ಶಿವರುದ್ರಪ್ಪ, ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಹಚ್ಚೇವು ಕನ್ನಡದ ದೀಪ ಅಂತಕ್ಕಂಥ ಹಚ್ಚೇವು ಕನ್ನಡ ದೀಪ ಅಲ್ಲ, ಸಂಕಲ್ಪ ಗೀತೆಯಿಂದ ಈ ಒಂದು ಪದ್ಯದ ಭಾಗ ಅಥವಾ ಪದ್ಯದ ಸಾಲುಗಳನ್ನು ಕೊಟ್ಟಿದ್ದು ಅದನ್ನು ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಯಾವುದಾಗುತ್ತೆ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 2 DCEFBA. ಏನೋ ಸರಿ ಹೇಳ್ತೀನಿ, ಚೆನ್ನಾಗಿ ಕೇಳಿ. ಆಯ್ಕೆ 2 DCEFBA ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆನಾ? ಬಹಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಈ ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 1 ವಾಗ್ಮಯ ಅಂತಕ್ಕಂಥದ್ದು. ಇನ್ನು ಜಗಜ್ಯೋತಿ ಯಾವ ಒಂದು ಶಬ್ದಕ್ಕೆ ಉದಾಹರಣೆ ಆಗುತ್ತೆ ಅಂದರೆ ಇದು ಜತ್ವಸಂಧಿಗೆ ಉದಾಹರಣೆ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ವನೌಷಧಿ ಅಂತಕ್ಕಂಥದ್ದು ಇದು ವೃದ್ಧಿ ಸಂಧಿಗೆ ಉದಾಹರಣೆ ಆಗುತ್ತೆ. ಇನ್ನು ಷಡಾಣನ ಯಾವ ಒಂದು ಸಂಧಿಗೆ ಉದಾಹರಣೆ ಆಗುತ್ತೆ ಅಂತಕ್ಕಂಥದ್ದನ್ನು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ನೇದ ವಸ್ತ್ರ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಓಕೆನಾ? ನೇದ ವಸ್ತ್ರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗಮಕ ಸಮಾಸ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಇದು ಸುತ್ತಮುತ್ತಲಿನ ವಿಚಾರವನ್ನು ತಿಳ್ಕೊಳ್ಳಬೇಕಂದ್ರೆ ಇಲ್ಲಿ ನೇದುದು ಅಧಿಕ್ ವಸ್ತ್ರ ಅಂತಕ್ಕಂಥದ್ದನ್ನು ನಾವು ಬಿಡಿಸಿ ಬರೆದಾಗ ಆಗುತ್ತೆ. ನೇದುದು ಅಧಿಕ್ ವಸ್ತ್ರ ಅಂತಕ್ಕಂಥದ್ದು ನಾವು ಬಿಡಿಸಿ ಬರೆದಾಗ ಒಂದು ನೇದ ವಸ್ತ್ರ ಅಂತಕ್ಕಂಥ ಒಂದು ಸಮಾಸ ಆಗುತ್ತೆ, ಅದು ಗಮಕ ಸಮಾಸ ಸರಿಯಾಗಿರ್ತಕ್ಕಂಥ ಉತ್ತರ. ಆದರೆ ಇಲ್ಲಿ ನಾವು ಮತ್ತಿತರ ವಿಚಾರವನ್ನು ತಿಳಿದುಕೊಳ್ಳುವಂತ ನೋಡೋದಾದರೆ ಕ್ರಿಯೆಯಿಂದ ಆರಂಭವಾದರೆ ಅದು ಗಮಕ ಸಮಾಸ. ಕ್ರಿಯೆಯಿಂದ ಆರಂಭವಾದರೆ ಅದು ಗಮಕ ಸಮಾಸ. ಕ್ರಿಯೆಯಿಂದ ಅಂತ್ಯಗೊಂಡ್ರೆ, ಕ್ರಿಯೆ ಲಾಸ್ಟಿಗೆ ಬರಬೇಕು, ಅದು ಅಂತ್ಯಗೊಂಡ್ರೆ, ಕ್ರಿಯೆಯಿಂದ ಅಂತ್ಯಗೊಂಡ್ರೆ ಅದು ಯಾವ ಸಮಾಸ ಆಗುತ್ತೆ? ಅದು ಯಾವುದಾಗುತ್ತೆ ಅಂದರೆ ಕ್ರಿಯಾ ಸಮಾಸ ಆಗುತ್ತೆ. ಓಕೆನಾ? ಕ್ರಿಯೆಯಿಂದ ಅಂತ್ಯಗೊಂಡ್ರೆ ಕ್ರಿಯಾ ಸಮಾಸ ಆಗುತ್ತೆ, ಕ್ರಿಯೆಯಿಂದ ಆರಂಭಗೊಂಡ್ರೆ ಗಮಕ ಸಮಾಸ ಆಗುತ್ತೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ, ಸಾವಿತ್ರಿಯು ಈ ಪದವು ಈ ವಿಭಕ್ತಿಗೆ ಸೇರಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸಾವಿತ್ರಿಯು ಪ್ರಥಮ ಉ ಅಂತಕ್ಕಂಥದ್ದು. ಹಾಗಾಗಿ ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಥಮ ವಿಭಕ್ತಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ ಈಗೇಕೆ, ಪಂಚಮಿ ಚತುರ್ಥಿಗೆ ಈಗೇಕೆ, ಪಂಚಮಿಯಿಂದ ದಶೆಯಿಂದ ಅಂತ ನಾವು ಏನು ನೋಡ್ತಾ ಹೋಗ್ತೀವಿ. ಪಂಚಮಿಯಿಂದ ಷಷ್ಠಿ ಅ, ಸಪ್ತಮಿ ಅಲ್ಲಿ ಸಂಬೋಧನಾ ಎ ಆ ಇರ ಅಂತಕ್ಕಂಥದ್ದು. ಇದನ್ನು ಬಹ್ಯಾಟ್ ಹಾಕಿಬಿಟ್ರೆ ತಮಗೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳು ಬಂದರೆ ಸಂಪೂರ್ಣವಾಗಿ ಸರಳವಾಗಿ ಉತ್ತರವನ್ನು ತಾವು ನೋಡಬಹುದು. ಅದರ ಜೊತೆಗೆ ಪ್ರಥಮ ಅಂದರೆ ಕರ್ತಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪದಾನ, ಅಧಿಕರಣ ಅಂತಕ್ಕಂಥದ್ದನ್ನು ಕೂಡ ತಾವು ಸರಿಯಾಗಿ ನೋಟ್ ಮಾಡಿಕೊಂಡು ಬಯಾಟ್ ಮಾಡಿಬಿಟ್ಟಿದರೆ ಯಾವುದೇ ಒಂದು ಪ್ರಶ್ನೆಗಳು ವಿಭಕ್ತಿ ಮೇಲೆ ತಮ್ಮಿಂದ ಮಿಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ 75ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದ ಯಾವುದು ಅಂತ ಕೇಳಿದರೆ, ಅಂಶಿ ಅಂದರೆ ಅಂಶ ಮತ್ತು ಅಂಶಿತ ಅಂಶಗಳು ಕೂಡಿ ಒಂದು ಸಮಾಸ ಆದರೆ ಅದನ್ನು ಅಂಶಿ ಸಮಾಸ ಅಂತ ಕರಿತೀವಿ. ಅಂಶಿ ಸಮಾಸಕ್ಕೆ ಇಲ್ಲಿ ಉದಾಹರಣೆ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ ಆಯ್ಕೆ 3 ಕಡೆಗಣ್ಣು ಅಂತಕ್ಕಂಥದ್ದು. ಕಡೆಯ ಅಧಿಕ ಕಣ್ಣು ಅಂದರೆ ಕಡೆಯ ಕಣ್ಣು ಅಂದರೆ ಲಾಸ್ಟಿನ ಕಣ್ಣು ಅಂತಲ್ಲ, ಕಡೆಯ ಅಧಿಕ ಕಣ್ಣು ಅದು ಬಿಡಿಸಿ ಬರೆದಾಗ ಆ ರೀತಿ ಆಗುತ್ತೆ ಅದು. ಇನ್ನು ಕಣ್ಣನ್ನು ತೆರೆ ಅಂತಕ್ಕಂಥದ್ದು ಕ್ರಿಯೆ ಆಗಿದ್ದು, ಅಂತ್ಯದಲ್ಲಿ ತೆರೆ ಅಂತ ಬಂದರೆ ನಾನು ಈಗಾಗಲೇ ಹೇಳಿದಾಗೆ ಅದು ಕ್ರಿಯಾ ಸಮಾಸ ಆಗುತ್ತೆ. ಕಣ್ತೆರೆ ಕ್ರಿಯಾ ಸಮಾಸ ಆಗುತ್ತೆ. ಹೊಸದು ಅಧಿಕ ಕನ್ನಡ. ಕನ್ನಡ ಯಾವ ರೀತಿ ಇದೆ? ಕನ್ನಡ ಹೊಸದಾಗಿದೆ. ಇಲ್ಲಿ ಹೊಸದು ಕನ್ನಡ, ಹಾಗಾಗಿ ಇದು ಕರ್ಮಧಾರೆಯ ಸಮಾಸ. ತಲೆಯಲ್ಲಿ ನೋವು, ತಲೆಯಲ್ಲಿ ಏನಿದೆ? ತಲೆಯಲ್ಲಿ ನೋವಿದೆ, ಇದು ತತ್ಪುರುಷ ಸಮಾಸ. ಓಕೆನಾ? ಈ ರೀತಿಯಾಗಿ ನಾವು ಪ್ರತಿಯೊಂದು ಶಬ್ದದ ಮೇಲೆಯೂ ಕೂಡ ಒಂದು
ಸ್ಟಡಿ ಮಾಡಿದ್ದೇ ಆದಲ್ಲಿ 10ನೇ ತರಗತಿಯ ಪುಸ್ತಕದ ಹಿಂದಿನ ವಿಚಾರದಿಂದಲೇ ಪ್ರಶ್ನೆಗಳು ಬರುವುದರಿಂದ 10ನೇ ಮತ್ತು 9ನೇ ತರಗತಿಯ ಪುಸ್ತಕವನ್ನು ಸರಿಯಾಗಿ ಅಭ್ಯಾಸ ಮಾಡಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ಇನ್ನು 76ನೇ ಪ್ರಶ್ನೆ ಕಡೆ ನಾವು ನೋಡೋದಾದರೆ ಇಲ್ಲಿ ಒಂದು ಅವ್ಯಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ಪ್ರತ್ಯಯಗಳನ್ನು ಕೊಟ್ಟಿದ್ದಾರೆ. ಯಾವ ಅವ್ಯಯಗಳು ಯಾವ ಒಂದು ಉದಾಹರಣೆಗೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಅಂದರೆ ಭಾವಸೂಚಕ ಅವ್ಯಯ ಅಬ್ಬಾ, ಅಮ್ಮ, ಅಯ್ಯಯ್ಯೋ ಅಂತಕ್ಕಂಥದ್ದು ಇಲ್ಲಿ ಭಾವಸೂಚಕ ಅವ್ಯಯ ಸಂಬಂಧ ಹೊಂದಿರತಕ್ಕಂಥದ್ದು. ಇನ್ನು ಅವಧಾರಣ ಅವ್ಯಯ ಅಂತಕ್ಕಂಥದ್ದು, ಆಮೇಲೆ ಕೃದಂತ ಅವ್ಯಯ, ತದ್ದಿತಾಂತ ಅವ್ಯಯ ಅಂತಕ್ಕಂಥದ್ದನ್ನು ಇಲ್ಲಿ ನಾವು 76ನೇ ಪ್ರಶ್ನೆಗೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಗ್ತದೆ ಅಂದರೆ ಆಯ್ಕೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆ 3 ಅಂದರೆ ಎ 3ಕ್ಕೆ ಜೋಡಿಸಬೇಕು, ಬಿ 1ಕ್ಕೆ ಜೋಡಿಸಬೇಕು, ಸಿ 4ಕ್ಕೆ, ಡಿ 2ಕ್ಕೆ. ಈ ರೀತಿಯಾಗಿ ಜೋಡಿಸ್ತಾ ಹೋದರೆ ಇಲ್ಲಿ ನಿಮಗೆ 76ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಓಕೆನಾ. ಇನ್ನು 77ನೇ ಪ್ರಶ್ನೆ, ಅರ್ಥಪೂರ್ಣ ವಾಕ್ಯವನ್ನು ರಚಿಸಿರಿ ಅಂತ ಕೇಳಿದರೆ ಮನಸ್ಸು ಸ್ವೇಚ್ಛಾಚಾರಿಯಾಗಿ ಬಂದತ್ತ ಸ್ಥಿತಿವಂತನು ಅಲೆಯುವಷ್ಟು ನಾನಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಅಂದರೆ ಅರ್ಥಪೂರ್ಣ ವಾಕ್ಯ ಹಿಂದೆ ಮುಂದೆ ಸ್ವಲ್ಪ ಶಬ್ದಗಳನ್ನು ಅದಲು ಬದಲು ಮಾಡಿ ಇಟ್ಟಿದ್ದಾರೆ. ಅದನ್ನು ನಾವು ಸರಿಯಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 3. ಮನಸ್ಸು ಬಂದತ್ತ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ ಅಂತಕ್ಕಂಥದ್ದು ಇದಕ್ಕೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸ್ತಾರೆ. ಯಾವ ಚಿಹ್ನೆಯನ್ನು ಬಳಸ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಇದಕ್ಕೆ ಅತ್ಯಂತ ಸರಿಯಾಗಿರ್ತಕ್ಕಂಥ ಉತ್ತರ ವಾಕ್ಯವೇಷ್ಟನ ಚಿಹ್ನೆ ಅಂತಕ್ಕಂಥದ್ದು ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಚಣ ಪದದ ತತ್ಸಮ ರೂಪ ಯಾವುದು ಅಂತಕ್ಕಂಥದ್ದು ಚಣ ಅಂತಕ್ಕಂದರೆ ಕ್ಷಣ ಅಂತ ಅರ್ಥ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, ಚಳ್ಳೆಹಣ್ಣು ತಿನ್ನಿಸು ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದರೆ ಚಳ್ಳೆಹಣ್ಣು ತಿನ್ನಿಸು ಅಂದರೆ ಮೋಸ ಮಾಡಿ ಹೋಗು ಅಂತಕ್ಕಂಥದ್ದು ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮನೆಯಾಗಿನ ಈ ಪದದ ಗ್ರಾಂಥಿಕ ರೂಪ ಯಾವುದಂದರೆ ಮನೆಯಲ್ಲಿನ ಅಂತಕ್ಕಂಥದ್ದು ಆಯ್ಕೆ 2 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 82ನೇ ಪ್ರಶ್ನೆ, ಅಡಿ ಅಥವಾ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅವರು ದಿನನಿತ್ಯ ಸಂಧ್ಯಾವಂದನೆಗಳನ್ನು ಮಾಡುತ್ತಿದ್ದರು. ಸಂಧ್ಯಾವಂದನೆಗಳ ಒಂದು ಸರಿಯಾದ ರೂಪ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋದಾದರೆ ಸಂಧ್ಯಾವಂದನೆಗಳನ್ನು. ಇದಕ್ಕೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ ನೋಡೋದಾದರೆ 83, ಪ್ರಥಮ ಉ ಎರಡೂ ಕೂಡ ಪ್ರಥಮ ಆಗಿರ್ತಕ್ಕಂಥದ್ದು. ಅತ್ತಣಿ ಅಂದರೆ ಇದು 5ನೇ ಒಂದು ವಿಭಕ್ತಿ ಪ್ರತ್ಯಯ. ಅತ್ತಣಿ ಅಂದರೆ ಇಲ್ಲಿ ಹಳೆಗನ್ನಡದ ಕೊಟ್ಟಿದ್ದಾರೆ, ಹೊಸಗನ್ನಡದು ಇಲ್ಲಿ ಬರಬೇಕು ಪ್ರಶ್ನೆ ಸಂಖ್ಯೆ. ಹೊಸಗನ್ನಡದಲ್ಲಿ ಒಂದು ಪಂಚಮಿ ವಿಭಕ್ತಿ ಯಾವುದಿದೆ ಅಂದರೆ ಇಲ್ಲಿ 5ನೇ ಒಂದು ವಿಭಕ್ತಿ ಪ್ರತ್ಯಯ ಒಂದು ದೆಸೆಯಿಂದ. ಅತ್ತಣಿ ಅಂದರೆ ದೆಸೆಯಿಂದ. ಅತ್ತಣಿ, ಅತ್ತಣಿಂ, ಅತ್ತಣಿದಂ. ಪಂಚಮಿ ದೆಸೆಯಿಂದ. ಪ್ರಥಮ ಉ, ಪ್ರಥಮಂ. ದ್ವಿತೀಯ ಅನ್ನು ಹಳೆಗನ್ನಡದಲ್ಲಿ ಪ್ರಥಮ ಅಂ ಅಂತ ಬರುತ್ತೆ. ಇಲ್ಲಿ ನಾವು ಈ ಬರೆಯುವಂಥ ಸಂದರ್ಭದಲ್ಲಿ ಅಹ ಅಂತ ಬರಿತೀವಿ. ಆ ಒಂದು ಅಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಬರುತ್ತೆ. ಈ ರೀತಿಯಾಗಿ ಹಳೆಗನ್ನಡದಲ್ಲಿಯೂ ಕೂಡ ತಮಗೆ ವಿಭಕ್ತಿ ಪ್ರತ್ಯಯಗಳು ಬರಬೇಕು, ಹೊಸಗನ್ನಡದಲ್ಲೂ ಕೂಡ ವಿಭಕ್ತಿ ಪ್ರತ್ಯಯಗಳು ಬರಬೇಕು. ಓಕೆನಾ. ಆ ರೀತಿಯಾಗಿ ಆ ಒಂದು ಪ್ರಶ್ನೆಗಳು ಇಲ್ಲಿ ಕೇಳುವಂಥ ಸಾಧ್ಯತೆಗಳು ಬಹಳಷ್ಟಿದೆ. ಇನ್ನು ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಬರುವುದು ಕಡಿಮೆಯಾದರೂ ತೆರುವುದು ತಪ್ಪಲಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಆಯ್ಕೆ 2 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 85ನೇ ಪ್ರಶ್ನೆ, ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನವನ್ನು ಗುರುತಿಸಿ ಬರೀರಿ. ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಇಲ್ಲಿ ಶಿಕ್ಷಣ ಬದಲಾವಣೆ ಈ ಶಬ್ದ ನಮಗೆ ಸಂಬಂಧನೇ ಇಲ್ಲ. ನಮಗೇನು ಸಂಬಂಧ? ವಚನ ಪಲ್ಲಟ. ಇಲ್ಲಿ ವಚನ ಯಾವ ರೀತಿ ಸರಿಯಾಗಿ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ನೋಡ. ಎಲ್ಲ ರಂಗದಲ್ಲೂ ಅಂತ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಸರಿಯಾಗಿ ಆಗುತ್ತೆ ಅಂದರೆ ಎಲ್ಲ ರಂಗಗಳಲ್ಲಿಯೂ ಅಂತ ಆಗಬೇಕು. ಅಂದರೆ ಎಲ್ಲ ಅಂದರೆ ಬಹುವಚನ, ರಂಗದಲ್ಲಿ ಅಂದರೆ ಒಂದೇ ರಂಗ ಅಂತ ಆಗುತ್ತೆ. ಹಾಗಾಗಿ ಎಲ್ಲ ಅಂತ ಕೊಟ್ಟಿರೋದ್ರಿಂದ ಬಹುವಚನ ಆಗೋದ್ರಿಂದ ರಂಗಗಳಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಬಹುವಚನ ಅಪೇಕ್ಷೆ ಆ ಒಂದು ಶಬ್ದ ಅಥವಾ ಪದ ಮಾಡುತ್ತೆ. ಹಾಗಾಗಿ ಇದೊಂದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಆಗಿರೋದ್ರಿಂದ ಆಯ್ಕೆ 2 ಎಲ್ಲ ರಂಗಗಳಲ್ಲಿಯೂ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 82ನೇ ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳಲ್ಲಿ ವಿಶೇಷಾಧೀನ ಲಿಂಗ ಅಥವಾ ವ್ಯಾಚ್ಯ ಲಿಂಗಕ್ಕೆ ಉದಾಹರಣೆ ನೀಡಬಹುದಾದ ಪದವನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿರತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಪದವನ್ನು ಇಲ್ಲಿ ನಾವು ನೋಡೋದಾದರೆ ಆಯ್ಕೆ 3 ನೀವು ಬನ್ನಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಯಾರಾದರೂ ನಮ್ಮ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ಗೆ
ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ಹೊಸ ವಿಡಿಯೋ ಅಥವಾ ಇನ್ನಿತರ ಹಲವು 10 ವಿಚಾರ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ ನಮ್ಮ ಒಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲಿಂದ ಆಗ್ತಾ ಇರತಕ್ಕಂಥದ್ದು. ಇನ್ನು 87ನೇ ಪ್ರಶ್ನೆ, ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಶ್ರಮವನ್ನು ಕೇಳಿದವರೇ ಕಡಿಮೆ ಮಾಡಿದ್ದಾರೆ, ಯಾಕೆಂದರೆ ಅವರೇ ಸರಿಯಾಗಿ ಕೊಟ್ಟಿದ್ದಾರೆ. 1, 2, 3, 4 ಅಂತಕ್ಕಂಥದ್ದು ಸರಿಯಾಗಿಯೇ ಇದ್ದಾವೆ. ಹಾಗಾಗಿ ABCD ಎಲ್ಲಿದ್ದಾವೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕಿಯೇ ಬಿಡಿ, ಓಕೆನಾ. ಇದು ಬಹಳಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆ. 95% ಜನರು ಮಾತ್ರ ಇದಕ್ಕೆ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. 5% ಏನಿದ್ದಾರೆ ಲೆಜೆಂಡ್ಸ್ ಅಂತ ಏನು ನೋಡ್ತಾ ಹೋಗ್ತೀವಿ, ಅವರು ಮಾತ್ರ ಇದಕ್ಕೆ ಉತ್ತರಿಸಲಿಕ್ಕೆ ಸಾಧ್ಯ, ಓಕೆನಾ. ಮೊದಲು ಇದ್ದಿರ್ತಕ್ಕಂಥ ವಿಚಾರ ಅಥವಾ ಇದ್ದಿರ್ತಕ್ಕಂಥ ಮಾಹಿತಿ ನಾವು ಏನಿದ್ದೀವಿ ಅಂತಕ್ಕಂಥದ್ದನ್ನು ಮೊದಲು ನಾವು ಒಪ್ಪಿಕೊಳ್ಳೋಣ, ಸರಿನಾ. ಹಾಗಾಗಿ ನಾವು ಏನಿದ್ದೀವಿ ಅಂತಕ್ಕಂಥದ್ದನ್ನು ಮೊದಲು ನಾವು ಒಪ್ಪಿಕೊಳ್ಳೋಣ. ಇನ್ನು 88ನೇ ಪ್ರಶ್ನೆ, ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು ಅಂತ ಕೇಳಿದ್ದಾರೆ. ಕ್ರಿಯಾಪದ ಅನ್ಕೊಳ್ಬೇಕಂದ್ರೆ, ಕ್ರಿಯಾಪದ ಅದಕ್ಕೆ ಕರಿಬೇಕಂದ್ರೆ ಧಾತುವಿಗೆ ಏನು ಬೇಕಪ್ಪ ಅಂತಂದರೆ ಆಯ್ಕೆ 3 ಅಖ್ಯಾತ ಪ್ರತ್ಯಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರನೇ. 89 ರವಿ ಕಾಣದ್ದನ್ನು ಕವಿ ಕಂಡ, ಈ ವಾಕ್ಯದಲ್ಲಿರುವ ಕೃದಂತ ನಾಮ ಯಾವುದು ಅಂತಕ್ಕಂಥದ್ದನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಷೇಧಾರ್ಥಕ ಕೃದಂತ ನಾಮ ಅಂತಕ್ಕಂಥದ್ದು ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. 90ನೇ ಪ್ರಶ್ನೆ, ತಾನು ಕೊಡಗ ಪರರನ್ನು ಅಣಕಿಸಿತು, ಈ ವಾಕ್ಯದಲ್ಲಿರುವ ಸರ್ವನಾಮವನ್ನು ಗುರುತಿಸಿ ಬರೆಯಿರಿ. ಎಲ್ಲಿ ತ, ತಾ, ತಿ, ತು, ತೇತೆ, ತೀತಂ, ತಾತನ ತ ಎಲ್ಲಿ ಬರುತ್ತೆ ನೋಡಿ, ಅದು ಆತ್ಮಾರ್ಥಕ ಸರ್ವನಾಮವೇ ಹೌದು ಅಂತಕ್ಕಂಥದ್ದು ತಮಗೆ ಮನದಟ್ಟು ಆಗಲಿ. ಇನ್ನು 91ನೇ ಪ್ರಶ್ನೆ, ಗ್ರೀಕ್ ಪ್ರಹಸನ ಕೃತಿ ಯಾವ ದೇಶದಲ್ಲಿ ಒಂದು ಲಭ್ಯ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋದಾದರೆ, ಇಲ್ಲಿ ಗ್ರೀಕ್ ಪ್ರಹಸನ ಅಂತಕ್ಕಂಥದ್ದು ಈಜಿಪ್ಟ್ ದೇಶದಿಂದ ಬಂದಿರತಕ್ಕಂಥದ್ದು. ಗ್ರೀಕ್ ಪ್ರಹಸನ ಕೃತಿ ಈಜಿಪ್ಟ್ ದೇಶದ ಒಂದು ಲಭ್ಯವಾಗಿರ್ತಕ್ಕಂಥ ಕೃತಿ ಆಗಿರ್ತಕ್ಕಂಥದ್ದು. 92ನೇ ಪ್ರಶ್ನೆ, ತೊಗಲು ಗೊಂಬೆ ಆಟವನ್ನು ಆಡಿಸುವ ಜನಾಂಗದವರ ಹೆಸರೇನು? ಇದು ಪ್ರಚಲಿತ ಘಟನೆಯೂ ಕೂಡ ಹೌದು ಅಂತ ನನಗೆ ಅನ್ನಿಸುವ ರೀತಿಯಲ್ಲಿ ನಮ್ಮ ಒಂದು ಟೀಮ್ ಈಗ ಏನು ಸಂಶೋಧನೆ ಇದರ ಒಂದು ಪ್ರಶ್ನೆ ಮೇಲೆ ಮಾಡಿದೆಯೋ, ನಮ್ಮ ಟೀಮ್ನ ಸಂಶೋಧನೆ ಪ್ರಕಾರ ತೊಗಲು ಗೊಂಬೆ ಆಟ ಅಂತಕ್ಕಂಥದ್ದು ಈಗಾಗಲೇ ಒಂದು 402 ಏನು PSI ಪ್ರಶ್ನೆ ಪತ್ರಿಕೆ ಬಂದಿದೆ ನೋಡು, ಅದರಲ್ಲಿಯೂ ಕೂಡ ತೊಗಲು ಗೊಂಬೆ ಆಟದ ಒಂದು ಕಿಳ್ಳೆ ಖ್ಯಾತರು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿತ್ತು, ಓಕೆನಾ. ಅದರ ಮೇಲೂ ಕೂಡ ತಮಗೆ ಒಂದು ನಿಗಾ ಇರಲಿ ಅಂತಕ್ಕಂಥದ್ದು. 92ಕ್ಕೆ ಆಯ್ಕೆ 2 ಕಿಳ್ಳೆ ಖ್ಯಾತರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಜನಾಂಗದವರ ಹೆಸರು. ಇನ್ನು 93ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ, ಇದಕ್ಕೆ ಅತ್ಯಂತ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಇಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇದಕ್ಕೆ ಬೆಟ್ಟದಾವರೆ, ಮಳೆಗಾಲ ಅಂತ ಇದೆ, ಆಮೇಲೆ ಕಂಬನಿ ಅಂತ ಇದೆ, ಪೂವಿಂದ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪೂವಿಂದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಅಂತಕ್ಕಂಥದ್ದು ಇದಕ್ಕೆ ನಾವು ಗುರುತಿಸ್ತಾ ಹೋಗ್ಬೋದು. ಯಾವುದೋ ಒಂದು ಆಧಾರದ ಮೇಲೆ ಈ ಒಂದು ಪ್ರಶ್ನೆಗೆ ನಾವು ಉತ್ತರಿಸ್ಬೋದು. ಅದೇನು ಸಂಧಿ ಆಧಾರದ ಮೇಲೆ ಮಾಡಿದವ, ಸಮಾಸ ಆಧಾರದ ಮೇಲೆ ಮಾಡಿದವ, ಕ್ರಿಯಾಗಳ ಆಧಾರದ ಮೇಲೆ ಮಾಡಿದವ, ಅವ್ಯಯಗಳ ಆಧಾರದ ಮೇಲೆ ಏನಾದರೂ ನಾವು ಇಲ್ಲಿ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ನಾವು ಹುಡುಕಿದವ, ಅಥವಾ ವಿಭಕ್ತಿಗಳ ಮೇಲೆ ಏನಾದರೂ ನಾವು ಪ್ರಶ್ನೆಗಳು ಇಲ್ಲಿ ನಾವು ಉತ್ತರವನ್ನು ಆ ಒಂದು ಆಧಾರದ ಮೇಲೆ ಬೇಸ್ ಮೇಲೆ ಹುಡುಕಿದವ ಅಂತಕ್ಕಂಥದ್ದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ 94ನೇ ಪ್ರಶ್ನೆ, ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥ ತಿಳಿಸಿ. ಕಪಿಮುಷ್ಟಿ ಅಂದರೆ ಬಿಗಿಯಾದ ಹಿಡಿತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಅರ್ಥ. ಇನ್ನು ಅಡಿಗೆರೆ ಎಳೆದ ಪದದ ಸರಿಯಾದ ರೂಪ ಗುರುತಿಸಿ ಅಂತ ಕೇಳಿದರೆ 95ನೇ ಪ್ರಶ್ನೆ, ಎಲ್ಲಿಯಾದರೂ ಯಾರಾದರೊಬ್ಬ ಕರ್ತೃತ್ವವುಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಳಿದರೆ ಸಾಕು ಅಂತಕ್ಕಂಥದ್ದನ್ನು ಕೇಳಿದರೆ, ಇಲ್ಲಿ ಕರ್ತೃತ್ವವುಳ್ಳ ಅಂತಕ್ಕಂಥ ಒಂದು ಶಬ್ದಕ್ಕೆ ಏನು ಮಾಡಿದ್ದಾರೆ ಅಂದರೆ ಅಡಿಗೆರೆಯನ್ನು ಎಳೆದಿದ್ದಾರೆ. ಇದರ ಸರಿಯಾದ ರೂಪ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ಕರ್ತೃತ್ವ ಉಳ್ಳ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 4 ಕರ್ತೃತ್ವ ಉಳ್ಳ ಅಂತಕ್ಕಂಥದ್ದು ಇದು ಒಂದು ಸರಿಯಾಗಿರ್ತಕ್ಕಂತಹ ರೂಪ ಅಂತಕ್ಕಂಥದ್ದು. ಇನ್ನು 96ನೇ ಪ್ರಶ್ನೆ, ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಇಲ್ಲಿ ಅಲಂಕಾರದಲ್ಲಿರುವ ಉಪಮಾನ ಪದ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅಲಂಕಾರದ ಬಗ್ಗೆ ಈಗಾಗಲೇ ಸಾಕಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಇಲ್ಲಿ ಉಪಮಾನ ಕೇಳಿದ್ದಾರೆ, ಉಪಮೇಯ ಕೇಳಿಲ್ಲ. ಉಪಮೇಯ ಕೇಳಿದರೆ ಗಿಜಗನ ಗೂಡು ಅಂತ ನೀವು ಹಾಕ್ತಿದ್ರಿ. ಬಟ್ ಇಲ್ಲಿ ಉಪಮಾನ ಕೇಳೋದರಿಂದ ತೊಟ್ಟಿಲು ಅಂತಕ್ಕಂಥದ್ದನ್ನು ತಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ.
ಆಮೇಲೆ ಉಪಮಾವಾಚಕ ಯಾವುದು ಅಂತ ಕೇಳಿದರೆ ಅಂತ್ಯ ಅಂತ ನೀವು ಹಾಕಿದರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಪ್ರಶ್ನೆ ಯಾವ ರೀತಿ ಬರುತ್ತೋ ಅದರ ಮೇಲೆ ನಾವು ಉತ್ತರವನ್ನು ಹಾಕಬೇಕಾಗುತ್ತೆ. ಓಕೆನಾ? ಹಾಗಂತ ನನಗೆ ಅಲಂಕಾರನೂ ಬರುತ್ತೆ, ಸಂಧಿ ಬರುತ್ತೆ, ಸಮಾಸ ಬರುತ್ತೆ, ಆಮೇಲೆ ಪ್ರತ್ಯಯಗಳು ಬರುತ್ತವೆ, ವಿಭಕ್ತಿಗಳು ಬರುತ್ತವೆ, ಎಲ್ಲ ಬರುತ್ತವೆ ಅಂದ್ಬಿಟ್ಟು ನೀವು ಬಂದಿದ್ದೀನಲ್ಲ ಅಲ್ಲಿ ಬರಿ ಅಂತ ಕೇಳೋದಿಲ್ಲ. ಬದಲಾಗಿ ಯಾವ ರೀತಿ ಬರುತ್ತೆ ಆ ರೀತಿ ನಾವು ಅಲ್ಲಿ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಹೋಗಬೇಕಾಗುತ್ತೆ. 97ನೇ ಪ್ರಶ್ನೆ, ಈ ಕೆಳಗೆ ಅಡಿಗೆರೆ ಎಳೆದ ಪದ ಅವ್ಯಯ ಯಾವುದು ಅಂತ ಯಾವ ಒಂದು ಅವ್ಯಯವಾಗಿದೆ ಅಂತ ಕೇಳಿದರೆ ಭಲೆ ಪಂದ್ಯದಲ್ಲಿ ನಾವೇ ಗೆದ್ದೆವು ಅಂತಕ್ಕಂಥದ್ದನ್ನು ಇಲ್ಲಿ ಪದ ಅಥವಾ ಒಂದು ಶಬ್ದವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾವೇ ಪದಕ್ಕೆ ಇಲ್ಲಿ ಅಡಿಗೆರೆಯನ್ನು ಎಳೆದಿರ್ತಕ್ಕಂಥದ್ದು. ನಾವೇ ಅಂತಕ್ಕಂಥದ್ದು ಇದು ಯಾವ ಒಂದು ವಿಷಯಕ್ಕೆ ಅಥವಾ ಒಂದು ಸಂಬಂಧಕ್ಕೆ ಒಂದು ಅವ್ಯಯ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು. ಇದು ಅವಧಾರಣ ಅವ್ಯಯ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 2 ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ನಾವು ಈಗಾಗಲೇ 98ನೇ ಪ್ರಶ್ನೆ ಕಡೆಗೆ ಬಂದಿದ್ದೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡದೇ ಇದ್ದರೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ, ನಾವು ನಿಮ್ಮಿಂದ ಅಪೇಕ್ಷೆ ಮಾಡೋದು ಕೇವಲ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ. ಹಾಗಾಗಿ ನಮ್ಮ ಒಂದು ಟೀಮ್ ಈಗಾಗಲೇ 10 ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದು, 98ನೇ ಒಂದು ಪ್ರಶ್ನೆಗಳಿಗೆ ಬರೋದಾದರೆ ಮಾಸ್ ಮೀಡಿಯಾ ಪದದ ಕನ್ನಡದ ರೂಪ ಏನಂದರೆ ಅದುವೇ ಸಮೂಹ ಮಾಧ್ಯಮಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 2. ಇನ್ನು 99ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಆಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಅರ್ಥ ಮತ್ತು ಪದ ಯಾವುದು ಅಂದರೆ ಅದುವೇ ತನುಜೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾಕೆ ತನುಜೆ ಅಂತಕ್ಕಂಥ ಪದನೇ ಆ ಒಂದು ಗುಂಪಿಗೆ ಸೇರೋದಿಲ್ಲ ಅಂತ ಅಂದರೆ, ತನಯ ಅಂದರೆ ಗಂಡು, ಸುತ ಅಂದರೆ ಮಗ, ಸುಪುತ್ರ ಅಂದರೆ ಮಗ. ಇಲ್ಲಿ ತನುಜೆ ಅಂದರೆ ಹೆಣ್ಣು, ತನುಜೆ ಅಂದರೆ ಮಗಳು, ತನುಜೆ ಅಂದರೆ ಸ್ತ್ರೀ. ಹಾಗಾಗಿ ಈ ಒಂದು ಲಿಂಗದ ಆಧಾರದ ಮೇಲೆ ಈ ಒಂದು ನಾವು ಆ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರವನ್ನು ಕಂಡುಕೊಂಡಿವೆ. ಆಧಾರದ ಮೇಲೆ ಏನು ಮಾಡಿವಿ, ನಾವು ಉತ್ತರವನ್ನು ಕಂಡುಕೊಂಡಿವಿ. ಹಾಗಾಗಿ 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಬಿಸಿಲ್ಗುದುರೆ ಪದದ ಅರ್ಥ ಏನು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳೋದಕ್ಕಿಂತ ಮುಂಚಿತವಾಗಿ ನೀವು ಈ ಪ್ರಶ್ನೆಗೆ ಏನನ್ನ ಉತ್ತರ ಹಾಕಿದ್ದೀರಿ ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಅಂಕಗಳು ಎಷ್ಟು ಬಿದ್ದಿದ್ದಾವೆ, ಎಷ್ಟು ಅಂಕಗಳು ನೀವು ಪಡೆದುಕೊಂಡಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ತಾವು ತಮ್ಮ ಒಂದು ಕಮೆಂಟನ್ನು ಎಷ್ಟು ಅಂಕ ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಈ ಪ್ರಶ್ನೆಗೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಒಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ಗೆ ತಾವು ಇನ್ನೂ ಯಾರಾದರೂ ಲೈಕ್ ಮಾಡದಿದ್ದರೆ, ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಬಿಸಿಲ್ಗುರೆ ಪದದ ಅರ್ಥ ಏನು ಅಂದರೆ ಭ್ರಮೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ 100% ಉತ್ತರ ಅಂತ ಹೇಳ್ತಾ, ಮುಂದಿನ ಒಂದು ಉದ್ಯೋಗ ಮಾಹಿತಿ ಆಗಿರ್ಬೋದು ಅಥವಾ ಮುಂದಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಜಿಯೋಗ್ರಫಿ, ಆಮೇಲೆ ಸೈನ್ಸ್, ಮೆಂಟಲ್ ಎಬಿಲಿಟಿಗೆ ಮುಂದಿನ ಒಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ ನಮ್ಮ ಒಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ನಿಂದ ಸದಾ ಆಗುತ್ತಾ ಹೋಗ್ತದೆ. ತಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಅಂತ ಹೇಳ್ತಾ, ಮುಂದಿನ ಒಂದು ವಿಚಾರ ಒಂದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಎಲ್ಲಿಯವರೆಗೂ ನಮ್ಮ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.